ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯ ಸಾರ ಪರಮಾತ್ಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯಮಂತ್ರಗಳು ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಕನ್ನಡ ಸ್ವಾಧ್ಯಾಯ ಇದೆ. ಪುಣ್ಯ ಪಾಪ ಅಧಿಕಾರದ 10ನೆಯ ಕಲಶಿದೆ. ಸಂನ್ಯಸ್ತವ್ಯಮಿದಂ ಸಮಸ್ತಮಪಿ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಿಲ ಕಥಾ ಪುಣ್ಯಸ್ಯ ಪಾಪಸ್ಯ ವಾ सम्यक्त्वादिति च स्वभावभवनान् मोक्षस्य हेतुर्भवन् नैष्कर्म्यप्रतिबद्धमूर्धतरसं ज्ञानं स्वयं धावति। मोक्षार्थीनां तत्इदं समस्त अपि कर्म संन्यस्तव्यं सकल कर्मक्षय लक्षण मोक्ष अर्थाತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾಧೀಯವಾಗಿ ಅನುಭವಿಸುತ್ತಾರೆ ಅಂಥ ಜೀವರುಗಳ ಮೂಲಕ ತತ್ ಇದಂ ಯಾವುದನ್ನು ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು. ಎಷ್ಟು ಶುಭ ಕ್ರಿಯೆ ರೂಪ, ಅಶುಭ ಕ್ರಿಯೆ ರೂಪ, ಅಂತರ್ಜಲ್ಪ ರೂಪ, ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಉದ್ಗಲ ಪಿಂಡ, ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ. ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯ. ಇಲ್ಲಿ ಶುಭ ಕ್ರಿಯೆ ಅರ್ಥಾತ್ ಶರೀರದ ಕ್ರಿಯೆ ಇರಬಹುದು, ಮನವಚನದ ಕ್ರಿಯೆ ಇರಬಹುದು. ಅದಕ್ಕಿಂತ ಮುಂದೆ ಹೋದ ನಂತರ ಜೀವದ ಭಾವ, ವರ್ತಮಾನ ಪರಿಣಾಮಗಳ ರೂಪದ ಕ್ರಿಯೆ ಇರಬಹುದು. ಆದ್ರೆ ಯಾವ ಶುಭ ಕ್ರಿಯೆ ಇದೆಯೋ, ಶಾರೀರಿಕ ಇರಲಿ, ವಾಚನಿಕ ಇರಲಿ, ಮಾನಸಿಕ ಇರಲಿ ಅಥವಾ ಜೀವದ ಇರಲಿ, ಅದರಿಂದ ಜೀವದ ಸ್ವರೂಪದ ಘಾತ ಆಗ್ತಿದೆ ವಿನಃ ಜೀವಸ್ವರೂಪದ ಅನುಭೂತಿ ಜೀವನಿಗೆ ಆಗುವುದಿಲ್ಲ. ಹೇಗಾಗುವುದಿಲ್ಲ ಅಂದ್ರೆ ಅಶುಭ ಕ್ರಿಯೆ ರೂಪ ಪರಿಣಾಮದೊಳಗೆ ಕ್ರಿಯೆಯೊಳಗೆ ಹೇಗ ಆಗುವುದಿಲ್ಲವೋ ಹಾಗೆ ಅಂತ ಹೇಳಿ ತಿಳ್ಕೊಳ್ಳೋದು. ಯಾವ ಪ್ರಕಾರದ ಭೇದ ಇಲ್ಲ. ಶುಭ ಕ್ರಿಯೆಗಳ ನಿಷೇಧ ಇಲ್ಲ, ಶುಭ ಪರಿಣಾಮದ ನಿಷೇಧ ಇಲ್ಲ, ಜ್ಞಾನಾವರಣಾದಿ ಉದ್ಗಲ ಪಿಂಡದ ನಿಷೇಧ ಇಲ್ಲ. ಯಾಕೆ ಇಲ್ಲ ಅಂತಂದ್ರ ಅವು ಯಾವುವು ಆತ್ಮನ ಚೈತನ್ಯ ಪರಿಣಮನದೊಳಗ ಪ್ರವೇಶ ಪಡೆದೇ ಇಲ್ಲ, ಪಡೆಯುವ ಸಾಧ್ಯತೆ ಇಲ್ಲ. ಆದರೆ ಚೈತನ್ಯ ಪರಿಣಮನವೇ ಅವುಗಳ ಜೊತೆಗೆ ತಾನಾಗಿನ ಏಕತೆಯನ್ನ ಸಾಧಿಸಿ ಸ್ವಯಂ ತನ್ನ ಘಾತವನ್ನ ತಾನು ಮಾಡಿಕೊಳ್ತಾ ಇದೆ. ಇನ್ನೊಂದರ ಘಾತ ಮಾಡುವಂತಹ ಸಾಮರ್ಥ್ಯ ಅನ್ಯ ಪದಾರ್ಥದೊಳಗೂ ಇಲ್ಲ. ಮತ್ತು ನನ್ನ ವರ್ತಮಾನ ಚೈತನ್ಯ ಪರಿಣಾಮದೊಳಗ ಮುಂದಿನ ಚೈತನ್ಯ ಪರಿಣಾಮದ ಘಾತ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲೇ ವರ್ತಮಾನದೊಳಗೆ ಯಾವ ಚೈತನ್ಯದ ಅಶುದ್ಧ ರೂಪ ಪರಿಣಾಮ ಇದೆಯೋ, ಅನಾದಿ ಕಾಲದಿಂದ ನನ್ನ ಅಶುದ್ಧ ಚೇತನ ಲಕ್ಷಣ ರೂಪ ಯಾವ ಪರಿಣಮನ ಆಯ್ತೋ, ಮಿಥ್ಯಾತ್ವ ರಾಗಾದಿ ವಿಷಯ ಕಷಾಯ ರೂಪದ ಯಾವ ಪರಿಣಮನ ನನ್ನದು ನಡೆದಿದೆಯೋ, ಅದು ಮುಂದಿನ ಸಮಯದ ಚೈತನ್ಯ ಪರಿಣಾಮವನ್ನು ಅಶುದ್ಧಗೊಳಿಸುವ ಅಥವಾ ಮುಂದಿನ ಸಮಯದ ಚೈತನ್ಯ ಸ್ವರೂಪದ ಪರಿಣಾಮದ ಘಾತ ಮಾಡುವ ಸಾಧ್ಯತೆಯೇ ಇಲ್ಲ.
ಜ್ಞಾನಾವರಣಾದಿ ಪುದ್ಗಲ ಪಿಂಡದಿಂದ ನನ್ನ ಚೈತನ್ಯ ಪರಿಣಾಮದ ಘಾತ ಆಗುವುದಿಲ್ಲ. ಇವೇನು ಕೊಟ್ಟಿದ್ದಾರೆ ಶುಭ ಕ್ರಿಯೆ ಏನಿದೆ, ಆ ಶುಭ ಕ್ರಿಯೆಯಿಂದ ನನ್ನ ಚೈತನ್ಯ ಪರಿಣಾಮದ, ನನ್ನ ಮತ್ತು ಚೈತನ್ಯ ಪರಿಣಾಮ ಅನ್ನೋ ಅಗತ್ಯ ಇಲ್ಲ. ನನ್ನ ಅಂತ ಹೇಳಿ ಹೇಳಿದ್ರು ಒಂದೇ, ಚೈತನ್ಯ ಪರಿಣಾಮದ ಅಂತ ಹೇಳಿ ಹೇಳಿದ್ರು ಒಂದೇ. ಶುಭ ಕ್ರಿಯೆ ಏನಿದೆ, ಆ ಶುಭ ಕ್ರಿಯೆಯಿಂದ ನನ್ನ ಘಾತ ಆಗುವ ಸಾಧ್ಯತೆ ಇಲ್ಲ. ಅರ್ಥಾತ್ ಚೈತನ್ಯ ಪರಿಣಾಮದ ಘಾತ ಆಗುವ ಸಾಧ್ಯತೆ ಇಲ್ಲ. ಅಶುಭ ಕ್ರಿಯೆಯಿಂದ ನನ್ನ ಚೈತನ್ಯ ಪರಿಣಾಮದ ಘಾತ ಆಗುವ ಸಾಧ್ಯತೆ ಇಲ್ಲ. ಪುದ್ಗಲ ಪಿಂಡದಿಂದ, ಜ್ಞಾನಾವರಣಾದಿ ಪುದ್ಗಲ ಪಿಂಡದಿಂದ ನನ್ನ ಚೈತನ್ಯ ಸ್ವರೂಪದ ಘಾತ ಆಗುವ ಸಾಧ್ಯತೆ ಇಲ್ಲ. ಸೂಕ್ಷ್ಮ ಅಂತರ್ಜಲ್ಪ ಅಥವಾ ಸ್ಥೂಲ ಬಹಿರ್ಜಲ್ಪ ಏನಿದೆ, ಅದರಿಂದ ನನ್ನ ಚೈತನ್ಯ ಪರಿಣಾಮದ ಘಾತ ಆಗುವ ಸಾಧ್ಯತೆ ಇಲ್ಲ. ಅಶುದ್ಧ ಚೇತನಾರೂಪದ ಪರಿಣಮನ ಏನಿದೆ, ಅದರಿಂದ ನನ್ನ ಚೈತನ್ಯದ ಘಾತ ಆಗುವ ಸಾಧ್ಯತೆ ಇಲ್ಲ. ಹಾಗಾದರೆ ಯಾವುದರಿಂದ ಆಗಿದೆ? ಯಾವುದು ಸ್ವಯಂ ಶುಭ ಕ್ರಿಯೆಯ ಜೊತೆಗೆ ಅಶುಭ ಕ್ರಿಯೆಯ ಜೊತೆಗೆ ಸೂಕ್ಷ್ಮ ಅಂತರ್ಜಲ್ಪದ ಜೊತೆಗೆ ಸ್ಥೂಲ ಬಹಿರ್ಜಲ್ಪದ ಜೊತೆಗೆ ಜ್ಞಾನಾವರಣಾದಿ ಪುದ್ಗಲ ಕರ್ಮ ಪಿಂಡದ ಜೊತೆಗೆ ಅಥವಾ ಅಶುದ್ಧ ರಾಗಾದಿ ಪರಿಣಾಮದ ಜೊತೆಗೆ ಯಾವ ಸಮಯದ ಚೈತನ್ಯ ಸಾಮರ್ಥ್ಯ ಅದರ ಜೊತೆಗೆ ಏಕರೂಪ ಆಗ್ತಿದೆಯೋ ಅದುವೇ ಸ್ವಯಂ ತನ್ನ ಘಾತ ಮಾಡಿಕೊಳ್ತಿದೆ. ಅದರ ಜೊತೆಗೆ ಏಕರೂಪ ಆಗೋದ ಒಂದು ಚೈತನ್ಯ ಪರಿಣಾಮವೇ ಇದೆ. ಶುಭ ಕ್ರಿಯೆಯ ಜೊತೆಗೆ ಅಶುಭ ಕ್ರಿಯೆಯ ಜೊತೆಗೆ ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪದ ಜೊತೆಗೆ ಜ್ಞಾನಾವರಣಾದಿ ಪುದ್ಗಲ ಪಿಂಡದ ಜೊತೆಗೆ ರಾಗಾದಿ ಭಾವದ ಜೊತೆಗೆ ವರ್ತಮಾನದ ಯಾವ ಕ್ರಿಯಾರೂಪ ಚೈತನ್ಯ ಸಾಮರ್ಥ್ಯ ಇದೆಯೋ ಅದ ವರ್ತಮಾನದೊಳಗೆ ಯಾವುದರ ಜೊತೆಗಾದ್ರೂ ಏಕರೂಪ ಆಯ್ತು ಅಂತಂದ್ರ ಅದ ಸ್ವಯಂ ತನ್ನ ಘಾತ ಮಾಡಿಕೊಳ್ತಿದೆ. ಅದರ ಘಾತವನ್ನ ಮಾಡುವ ಸಾಮರ್ಥ್ಯ ಅವೆಲ್ಲವೂ ಏಕಕಾಲಕ್ಕೆ ಇದ್ರೂ ಅವುಗಳಲ್ಲಿ ಇಲ್ಲ. ಆದ್ರ ಅವುಗಳಿಂದ ಚೈತನ್ಯ ಸ್ವರೂಪದ ಘಾತ ಆಗ್ತಿದೆ ಅಂತ ಹೇಳಿ ಯಾಕೆ ಹೇಳಿದ್ರು? ಅವೇನೂ ಮಾಡುವುದಿಲ್ಲ. ಆದ್ರೆ ಈ ಚೈತನ್ಯ ಪರಿಣಾಮನ ಅದನ್ನ ನಾನು ಅಂತ ಹೇಳಿ ತಿಳಿದು ಅನುಭವಿಸ್ತೀನಿ. ಆ ಅನುಭವದೊಳಗ ಶುದ್ಧ ಚೈತನ್ಯದ ಅನುಭವ ಬಾರದೇ ಇರೋದೇನಿದೆಯಲ್ಲ, ಶುದ್ಧ ಚೈತನ್ಯದ ಅನುಭವ ತಿರೋಭೂತ ಆಗುವುದೇನಿದೆಯಲ್ಲ, ಅದುವೇ ಅದರದ ಘಾತ. ಮೂರು ಲೋಕದೊಳಗ ದೂರವರ್ತಿ, ಸಮೀಪವರ್ತಿ, ಕಾಲದಿಂದ ಕೂಡ ದೂರವರ್ತಿ ಅಥವಾ ವರ್ತಮಾನ ವಿದ್ಯಮಾನ ಯಾವ ಪದಾರ್ಥ ಅಥವಾ ನನ್ನದೇ ಪರದ ನಿಮಿತ್ತದಿಂದ ಆಗಿರುವಂತಹ ಪರಿಣಾಮ ಅವು ಯಾವುವು ನನ್ನ ವರ್ತಮಾನ ಚೈತನ್ಯ ಸ್ವಭಾವವನ್ನ ಅಥವಾ ತ್ರಿಕಾಲಿ ಚೈತನ್ಯ ಸ್ವಭಾವವನ್ನ ಘಾತ ಮಾಡುವುದು ಸಾಧ್ಯ ಇಲ್ಲ. ವರ್ತಮಾನ ಚೈತನ್ಯ ಸ್ವಭಾವವೇ ಸ್ವರೂಪವೇ ಘಾತಿಸಲ್ಪಡ್ತಿದೆ. ವರ್ತಮಾನ ಚೈತನ್ಯ ಸ್ವರೂಪವೇ ಘಾತಿಸಲ್ಪಡ್ತಿದೆ. ಕಾರಣ ಏನ ಅಂತಂದ್ರೆ ಕಾರ್ಯರೂಪ ಅದುವೇ ಇದೆ. ಭೂತಕಾಲದ ಚೈತನ್ಯ ಇಲ್ಲ, ಭವಿಷ್ಯ ಕಾಲದ ಚೈತನ್ಯ ಇಲ್ಲ. ಶಕ್ತಿ ರೂಪದಿಂದ ಭವಿಷ್ಯ ಕಾಲದ್ದಿದೆ, ಆಗಿ ಹೋಗಿದೆ, ಕಾರ್ಯ ಮಾಡಿ ಹೋಗಿದೆ, ಅದು ಭೂತಕಾಲದ್ದಿದೆ. ವರ್ತಮಾನದ ಒಂದು ಸಮಯದ ಚೈತನ್ಯ ಸಾಮರ್ಥ್ಯ ಏನಿದೆ ಅದುವೇ ವರ್ತಮಾನದಲ್ಲಿ ಕಾರ್ಯ ಮಾಡುವಂತಹದ್ದಿದೆ. ಹಾಗಾದ್ರೆ ಅದು ಭೂತಕಾಲದ ಪರಿಣಮನವನ್ನು ಘಾತ ಮಾಡಲಿಲ್ಲ, ಭವಿಷ್ಯದ ಪರಿಣಮನವನ್ನು ಘಾತ ಮಾಡಲು ಸಾಧ್ಯ ಇಲ್ಲ. ಅದೇ ಪ್ರಕಾರ ಅದರ ಘಾತ ಅನ್ಯ ಯಾವುದೂ ಮಾಡುವುದು ಸಾಧ್ಯ ಇಲ್ಲ. ಯಾವುದು ಯಾವ್ದ? ಶುಭ ಕ್ರಿಯೆಯಲ್ಲಿ ಅಶುಭ ಕ್ರಿಯೆಯಲ್ಲಿ ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ಜ್ಞಾನಾವರಣಾದಿ ಪುದ್ಗಲ ಪಿಂಡ ಮತ್ತು ಅಶುದ್ಧ ರಾಗಾದಿ ಪರಿಣಾಮ ಅವು ಯಾವುವು ಅದರ ಘಾತ ಮಾಡುವುದು ಸಾಧ್ಯ. ಆದ್ರ ಸ್ವಯಂ ಘಾತಿಸಲಿಕ್ಕೆ ಯೋಗ್ಯ ಇದೆ, ಘಾತ ಆಗಲಿಕ್ಕೆ ಯೋಗ್ಯ ಇದೆ. ಯಾವುದರಿಂದ? ಸ್ವಯಂ ತನ್ನಿಂದ.
ಅದನ್ನು ಘಾತ ಮಾಡುವಂತಹ ಸಾಮರ್ಥ್ಯ ಯಾವುದರೊಳಗನೂ ಇಲ್ಲ. ಅದು ಸ್ವಯಂ ಯಾವುದನ್ನು ತನ್ನ ಪೂರ್ವ ಅಥವಾ ಉತ್ತರ ಪರ್ಯಾಯವನ್ನು ಘಾತ ಮಾಡುವುದು ಸಾಧ್ಯ. ತಿಳಿತೇನ್ರಿ? ಇಷ್ಟು ಪರಮ ಸ್ವತಂತ್ರ ಇದೆ ಈ ಜೀವದ ವರ್ತಮಾನ ಪರ್ಯಾಯ ಅಥವಾ ಚೈತನ್ಯ ಸಾಮರ್ಥ್ಯ. ಅದೇ ಪ್ರಕಾರ ಜಡ ಪದಾರ್ಥದ ಕೂಡ ವರ್ತಮಾನ ಪರ್ಯಾಯ ಪರಮ ಸ್ವತಂತ್ರ ಇದೆ. ನಮ್ಮ ಭಾವದ ಪ್ರವೇಶ ಅದರೊಳಗಾಗೋ ಸಾಧ್ಯ ಇಲ್ಲ. ನಾವು ಯಾವ ಕರ್ತವ್ಯವನ್ನ ಅದರಲ್ಲಿ ಮಾಡೋದು ಸಾಧ್ಯ ಇಲ್ಲ. ಯಾವುದರಲ್ಲಿ? ಪುದ್ಗಲದ ವರ್ತಮಾನ ಪರ್ಯಾಯಗಳು. ಯಾವ ಪುದ್ಗಲ? ಸ್ಕಂಧ ರೂಪದ್ದೋ ಅಥವಾ ಪರಮಾಣು ರೂಪದ? ಪರಮಾಣು ರೂಪ. ಸ್ಕಂಧ ರೂಪದ ಪರ್ಯಾಯ ಅಂತೂ ಪರಮಾಣು ಇದೆ, ಕಾರ್ಯ ಇದೆ. ಅದರಲ್ಲಿ ಮತ್ತೆ ಅನ್ಯ ಏನೂ ಮಾಡೋದು ಸಾಧ್ಯ ಇಲ್ಲ. ನೋಡ್ರಿ, ಒಂದು ಸ್ಕಂಧ ಇನ್ನೊಂದು ಸ್ಕಂಧದಲ್ಲಿ ಅಭಾವ ಇದೆ. ಒಂದು ಪರಮಾಣುವಿನಿಂದ ಒಂದು ಪರಮಾಣುವಿನದು ಇನ್ನೊಂದು ಪರಮಾಣುವಿನಲ್ಲಿ ಅತ್ಯಂತ ಅಭಾವ ಇದೆ. ಏನಿದೆ ವಿಶ್ವದ ವ್ಯವಸ್ಥೆ? ಏನಿದೆ ಈ ಜೀವದ ಮರುಳಾಟ? ಏನಿದೆ ಈ ಜೀವದ ಮೂರ್ಖತೆ? ಒಂದು ಸ್ಕಂಧದ ಈ ಬೆರಳದ ಈ ಬೆರಳಿನೊಳಗೆ, ಈ ಪೇಜದ ಈ ಪೇಜದೊಳಗೆ ಏನಿದೆ? ಅನ್ಯೋನ್ಯ ಅಭಾವ. ಈ ಪೇಜದಲ್ಲಿ ಇರುವಂತ, ಈ ಬೆರಳಿನಲ್ಲಿ ಇರುವಂತ ಪ್ರತಿಯೊಂದು ಸೂಕ್ಷ್ಮ ಪರಮಾಣುವಿಂದ ಅದರ ನಿಕಟವರ್ತಿ ಇನ್ನೊಂದು ಪರಮಾಣುವಿನ ಜೊತೆಗೆ ಅತ್ಯಂತ ಅಭಾವ ಇದೆ. ನನ್ನ ಯಾವ ಜೀವ ಅರ್ಥಾತ್ ನಾನು ಯಾವ ಚೈತನ್ಯ ಸ್ವರೂಪದ ಜೀವ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತ ಇದ್ದೇನೋ, ಆ ನನ್ನ ಅಸಂಖ್ಯ ಪ್ರದೇಶದೊಳಗನ ಅನಂತ ಜೀವಗಳ ವಿದ್ಯಮಾನತೆ ಇದೆ. ತಿಳಿತಾ ಇದೆನ? ನಾನು ಯಾವ ಚೈತನ್ಯ ಸ್ವರೂಪದ ಜೀವ ಯಾವ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತ ಇದ್ದೇನೋ ಅಲ್ಲಿ ಅನಂತ ಜೀವಗಳ ವಿದ್ಯಮಾನ. ಆದ್ರ ಆ ಜೀವಗಳ ಪರಿಣಾಮ ಸ್ವತಂತ್ರ ಇದೆ, ನನ್ನ ಪರಿಣಾಮ ಸ್ವತಂತ್ರ ಇದೆ. ನನ್ನ ಪರಿಣಮನಕ್ಕ ಆ ಜೀವಗಳ ಪರಿಣಮನದಿಂದ ಯಾವ ಬಾಧೆನೂ ಇಲ್ಲ. ನನ್ನ ಪರಿಣಮನಕ್ಕ ಆ ಜೀವಗಳದ್ದು ಯಾವ ಪ್ರಕಾರ ಯಾವ ಬಾಧೆ ಇಲ್ಲವೋ ಅದೇ ಪ್ರಕಾರ ನನ್ನದೇ ಆದಂಥ ಪೂರ್ವಬದ್ಧ ಆಗಿರುವ ಕರ್ಮದ ಉದಯ ಕೂಡ ನನ್ನ ಪರಿಣಮನಕ್ಕ ಬಾಧೆ ಮಾಡುವುದಿಲ್ಲ. ವಿಶ್ವದೊಳಗ ಪ್ರತಿಯೊಂದು ಜಡ ಚೇತನ ಪದಾರ್ಥ ಪರಮ ಸ್ವತಂತ್ರ ಇದಾವೆ, ಪರಮ ನಿರಪೇಕ್ಷ ಇದಾವೆ. ನಾನು ಯಾವಾಗ ಕಣ್ಣು ಬಿಟ್ಟ ಅರ್ಥಾತ್ ನನ್ನ ಜ್ಞಾನ ಮತ್ತು ದರ್ಶನೋಪಯೋಗವನ್ನ ಪರದ್ರವ್ಯಗಳ ಮೇಲೆ ಸಜಾತಿ ಇರ್ಲಿ, ವಿಜಾತಿ ಇರ್ಲಿ, ದೂರವರ್ತಿ ಇರ್ಲಿ, ನಿಕಟವರ್ತಿ ಇರ್ಲಿ, ಕಾಲ ಸಾಪೇಕ್ಷ ದೂರ ಇರ್ಲಿ ಅಥವಾ ವರ್ತಮಾನದಲ್ಲಿ ವಿದ್ಯಮಾನ ಇರ್ಲಿ, ಯಾವ ಪದಾರ್ಥದ ಜೊತೆಗೆ ಯಾವ ಪದಾರ್ಥ ನನಗ ಯಾವುದೇ ಪ್ರಕಾರದ ಬಾಧೆ ಮಾಡುವುದಿಲ್ಲ. ಆದ್ರೆ ನಾನೇ ಯಾವಾಗ ನನ್ನ ಜ್ಞಾನ ದರ್ಶನೋಪಯೋಗವನ್ನ ಆ ಪರಪದಾರ್ಥಗಳ ಕಡೆಗೆ ಹೋಗಿಸ್ತೇನೋ, ಆ ಪರಪದಾರ್ಥಗಳ ಸನ್ಮುಖ ಮಾಡ್ತೇನೋ, ಆ ಸಮಯದೊಳಗ ನನ್ನ ಆ ಜ್ಞಾನ ದರ್ಶನದನ ಘಾತ. ಎಷ್ಟು ಸ್ವತಂತ್ರ ಮತ್ತು ಎಷ್ಟು ಪ್ರಾಮಾಣಿಕ ವಿಶ್ವದ ವ್ಯವಸ್ಥೆ. ಯಾವುದರ ಮೇಲೆ ಯಾವುದೇ ಪ್ರಕಾರದ ಆರೋಪ ಮಾಡುವ ಹಾಗೆ ವಿಶ್ವದ ಯಾವ ಪದಾರ್ಥದ ಇರುವಿಕೆ ಅಥವಾ ಪರಿಣಮನ ಯಾವ ಕಾಲದೊಳಗೂ ಇಲ್ಲ. ನಾನು ಆರೋಪ ಮಾಡುವ ಹಾಗೆ ವಿಶ್ವದ ಯಾವ ಪದಾರ್ಥದ ಇರುವಿಕೆ ಅಥವಾ ಯಾವ ಕಾಲದೊಳಗ ಅವುಗಳ ಪರಿಣಮನ ನಾನು ಆರೋಪ ಮಾಡುವ ಹಾಗೆ ಇಲ್ಲ. ಅತ್ಯಂತ ಪ್ರಾಮಾಣಿಕ. ನನ್ನ ತಂಟೆಗೆ ಯಾವ ಪದಾರ್ಥ ಇಂದಿನವರೆಗೆ ಬಂದೇ ಇಲ್ಲ. ನಾನೇ ನಾನಾಗಿ ಅವುಗಳ ಕಡೆಗೆ ಲಕ್ಷ್ಯ ಹಾಕಿ ಅವುಗಳ ತಂಟೆಗೆ ನಾನು ಹೋಗಿಲ್ಲ. ತಂಟೆಗೆ ಹೋಗಿಲ್ಲ ಅರ್ಥಾತ್ ಅವುಗಳಲ್ಲಿ ನಾನು ಯಾವ ಪ್ರಕಾರದ ಬದಲಾವಣೆಯನ್ನು ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ಬರೇ ಬದಲಾವಣೆ ಮಾಡೋದಂತೂ ನನ್ನ ಸ್ವಭಾವನೆ ಇಲ್ಲ. ಬರೇ ಜ್ಞಾನ ದರ್ಶನ ಉಪಯೋಗಮಯನಾದ ನಾನು
ಯಾವ ಪರಪದಾರ್ಥದ ಸನ್ಮುಖ ಯಾವ ಸಮಯದೊಳಗ ನಾನು ನೋಡ್ತೇನೋ, ಯಾವ ಸಮಯದೊಳಗ ಯಾವ ಪರಪದಾರ್ಥವನ್ನ ತಿಳಿತೇನೋ, ಆ ಸಮಯದೊಳಗ ನಾನು ನನ್ನ ಜ್ಞಾನ ದರ್ಶನ ಸ್ವಭಾವದ ಘಾತ ಮಾಡ್ತೇನೆ. ಇದು ಭೇದದ ಕಥನ್. ಆದ್ರೆ ಯಾವುದು ಪರಸನ್ಮುಖ ಇದೆಯೋ ಅದು ಸ್ವಯಂ ತನ್ನ ಘಾತ ತಾನು ಮಾಡ್ತಾನೆ. ಹಾಗಾದ್ರೆ ಕಲ್ಯಾಣದ ಮಾರ್ಗ ಎಷ್ಟು ಸ್ವಾಧೀನ ಇದೆ, ಎಷ್ಟು ಸರಳ ಇದೆ. ಅದನ್ನ ಯಾವ ಪ್ರಕಾರ ನಾವು ಕ್ಲಿಷ್ಟ ಅಂತ ಹೇಳಿ ತಿಳಿದಿದ್ದೇವೆ. ಭಲೇ ಅನಾದಿ ಕಾಲದ ಸಂಸ್ಕಾರ ಇರಲ್ರಿ. ಈ ಸಮಯದವರೆಗೆ ಯಾವ ಅತತ್ವ ಶ್ರದ್ಧಾನ ರೂಪದ ಪರಿಣಮನವೇ ನನ್ನದು ನಡೆದದ್ದು ಇದೆ. ವಿಪರೀತ ಜ್ಞಾನ ರೂಪದಿಂದನ ನಾನು ಪರಪದಾರ್ಥಗಳನ್ನ ಮತ್ತು ನನ್ನನ್ನ ನಾನು ತಿಳಿತಾ ಇದ್ದೇನೆ. ಈ ಮಾತ 100,000% ಸತ್ತಿದ್ರನು ಕೂಡ ಮುಂದಿನ ಸಮಯದೊಳಗ ನಾನು ವಿಪರೀತನ ತಿಳಿಬೇಕು ಅನ್ನುವುದ ನಿಯಮ ಇದೆ. ಅಂದ್ರನೇ ಎಷ್ಟು ಸ್ವತಂತ್ರ ಇದ್ರೆ. ಇಂದಿನವರೆಗೆ ಏನು ಆಗಿ ಹೋಗಿದೆಯೋ ಅದರಲ್ಲಿ ಯಾವ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ. ಇನ್ನೇನು ಆಗಬೇಕಾಗಿದೆಯೋ ಅದರಲ್ಲೇ ಬದಲಾವಣೆ ಸಹಜ ಈ ವರ್ತಮಾನ ಸಮಯದ ಕಾರ್ಯದಿಂದ ಆಗಬಹುದಾಗಿದೆ. ಇನ್ನೇನು ಭವಿಷ್ಯದೊಳಗೆ ಕಾರ್ಯ ಆಗುವುದಿಲ್ಲ, ನನ್ನದು ಪರಿಣಮನದ ಕಾರ್ಯ. ಅದರೊಳಗೆ ಬದಲಾವಣೆ ಸ್ವಯಮೇವ ಆಗಿಬಿಡುವಂತಹ ಕಾರ್ಯ ವರ್ತಮಾನದಲ್ಲಿ ನಾನು ಮಾಡಬಹುದಾಗಿದೆ, ನನ್ನ ಕೈಯೊಳಗಿದೆ. ಯಾವುದ ಜೀವನ ಇನ್ನೂ ನಾನು ಜೀವಿಸಿಲ್ಲವೋ ಅದನ್ನ ನಾನು ಹೇಗೆ ಜೀವಿಸಬಹುದು ಅನ್ನೋದರ ನಿರ್ಣಯ ಈ ಸಮಯದಲ್ಲಿ ನಾನು ಮಾಡಬಹುದು. ಮತ್ತು ಅದರದ ರೂಪರೇಖಾ ಎಲ್ಲ ಸಿದ್ಧ ಮಾಡಬಹುದು. ಅದರದ ಸಂಪೂರ್ಣ 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 ಸ್ವಾಧೀನತೆ ಇದೆ ನನ್ನ ಕಡೆಗೆ. ವರ್ತಮಾನದ ಕಾರ್ಯದಿಂದ ಅನಂತ ಕಾಲದ ಭವಿಷ್ಯ ಸುಧಾರಣೆ ಆಗುವ ಹಾಗೆ ಇದೆ. ವರ್ತಮಾನದ ಕಾರ್ಯ ಭೂತಕಾಲದೊಳಗೆ ಯಾವುವು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ, ಅದರಿಂದ ಹೊರಳಿ ಬರೋದಿಲ್ಲ. ಅಂದ ಮೇಲೆ ಅದರೊಳಗೆ ಕಾರ್ಯ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಶಕ್ತಿ ಅದರ ಸಲುವಾಗಿ ದುರುಪಯೋಗ ಮಾಡಿಕೊಳ್ಳೋದ ಬೇಕೇ ಇಲ್ಲ. ಆದ್ರೆ ನನ್ನ ಅನಂತ ಕಾಲ ಏನು ಭವಿಷ್ಯದ್ದು ಬರುವುದಿದೆಯೋ, ನಾನೇನು ಅನಂತ ಅನಂತ ಕಾಲದವರೆಗೆ ಭವಿಷ್ಯದೊಳಗೆ ಇರುವವನಿದ್ದೇನೆಯೋ, ಆ ಇರುವಿಕೆ ಹೇಗ ಆಗಬೇಕು ಅನ್ನುವುದರ ನಿರ್ಣಯ ಮತ್ತು ಅದನ್ನ ಸ್ವಯಂ ಹಾಗೆ ಆ ರೂಪದಿಂದ ತಿರುಗಿಸಿ ಬಿಡುವಂತ ಯೋಗ್ಯತೆ ಈಗ ನನ್ನ ಜ್ಞಾನದೊಳಗೆ ಇದೆ, ಅಥವಾ ನನ್ನಲ್ಲೇ ಇದೆ. ಶಕ್ತಿಯ ನನ್ನಲ್ಲೇ ಪ್ರತಿ ಸಮಯಕ್ಕದ ವ್ಯಕ್ತ ಇದೆ, ಅದರ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ಬರೇ ಶಕ್ತಿ ಅಲ್ಲ, ಶಕ್ತಿಯಂತೂ ಪ್ರತಿಯೊಂದು ಜೀವದಲ್ಲಿ 3 ಕಾಲದೊಳಗೆ ಇದೆ. ಆದ್ರೆ ಈಗ ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆಯೊಳಗ ಪ್ರತಿ ಸಮಯದೊಳಗ ವ್ಯಕ್ತ ಇದೆ. ಆದ್ರ ಈ ಯಾವ ವ್ಯಕ್ತ ಸಾಮರ್ಥ್ಯವನ್ನ ನಾನು ಶುಭ ಕ್ರಿಯೆಯ ಕಡೆಗೆ ಅಶುಭ ಕ್ರಿಯೆಯ ಕಡೆಗೆ ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪಗಳ ಕಡೆಗೆ ಜ್ಞಾನಾವರಣಾದಿ ಪುದ್ಗಲ ಪಿಂಡದ ಕಡೆಗೆ ಅಥವಾ ಅಶುದ್ಧ ರಾಗಾದಿ ರೂಪ ಪರಿಣಾಮಗಳ ಕಡೆಗೆ ತೊಡಗಿಸಿ ನಾನು ಸ್ವಯಂ ಅದರ ಘಾತ ಮಾಡಿಕೊಳ್ತಾ ಇದ್ದೇನೆ. ನಾನು ಮತ್ತು ಘಾತ ಮಾಡುವಂತ ನಿಜವಾಗಿ ಎರಡು ಇಲ್ಲ. ನಾನು ನನ್ನ ಘಾತ ಮಾಡಿಕೊಳ್ತಾ ಇದ್ದೇನೆ, ಅದರ ಘಾತ ಮಾಡ್ತಾ ಇದ್ದೇನೆ ಅಲ್ಲ, ನನ್ನ ಘಾತ ಮಾಡಿಕೊಳ್ತಾ ಇದ್ದೇನೆ. ಈ ಸಮಯದೊಳಗ ನಾನು ಯಾವ ಪರಪದಾರ್ಥವನ್ನ ನನ್ನದು ಅಥವಾ ಸುಖ ದುಃಖದ ಕಾರಣ ಅನ್ನುವ ಮನ್ನಣೆಯನ್ನ ಬಿಟ್ಟು ನೋಡಿದ್ದೇ ಆದ್ರ ಆ ಪರಪದಾರ್ಥ ಪರಮ ಸುಂದರ ಇದೆ, ಆ ಪರಪದಾರ್ಥ ನನ್ನ ಪರಮ ಸುಂದರ ಸ್ವರೂಪವನ್ನು ತಿಳ್ಕೊಳ್ಳುವುದರಲ್ಲಿ ಬಾಧೆ ಮಾಡ್ತಾ ಇಲ್ಲ ಅನ್ನೋದ ನನಗೇ ಸ್ಪಷ್ಟ ತಿಳಿದು ಬರ್ತದೆ. ಪರಪದಾರ್ಥವನ್ನು ನೋಡುವ ತಿಳಿಯುವುದರೊಳಗೆ ಬಾಧೆ ಇಲ್ಲ, ಆದ್ರೆ ಆ ಪರಪದಾರ್ಥವನ್ನು ನೋಡುವ ತಿಳಿಯುವುದರಿಂದ ಉದ್ದೇಶ ಇದೆ ಅಲ್ಲ, ಹೇತು ಏನಿದೆ, ಸುಖ ದುಃಖದ ಹೇತು ಇದೆ. ನನ್ನದು ನನ್ನದಲ್ಲ ಅನ್ನುವ ಭಾವ ಅದು ಅನಾದಿಯಿಂದ ದೃಢವಾಗಿ ಬಿಟ್ಟದ್ದೇ ಇದೆ. ಅದು ನನ್ನದು ನನ್ನದಲ್ಲ, ಸುಖ ದುಃಖ ಅನ್ನುವ ಕಲ್ಪನೆ ಅಥವಾ ಭ್ರಾಂತಿಯನ್ನ ಬಿಟ್ಟ
ಒಂದನ್ನ ಸುಖ ರೂಪ ಅಂತ ಹೇಳಿ ತಿಳಿದ್ರೆ ಒಂದು ದುಃಖ ರೂಪ ತಾನಾಗೆ ಸಿದ್ಧ ಆಗ್ತಿದ್ದೀರಿ. ಹೊರಗಿನ ಎರಡು ಪದಾರ್ಥಗಳಲ್ಲಿ, ಎರಡು ಕ್ರಿಯೆಗಳಲ್ಲಿ ಒಂದು ಶುಭ ಕ್ರಿಯೆ ಇದೆ, ಒಂದು ಅಶುಭ ಕ್ರಿಯೆ ಇದೆ, ಒಂದು ಅಂತರ್ಜಲ್ಪ ಇದೆ, ಒಂದು ಬಹಿರ್ಜಲ್ಪ ಇದೆ. ಅದರೊಳಗ ಒಂದನ್ನ ಹಿತರೂಪ ಅಂತ ಹೇಳಿ ತಿಳಿದ ನಂತರ ಇನ್ನೊಂದು ಅಹಿತ ರೂಪ ತಾನಾಗೆ ಸಿದ್ಧ ಆಗ್ತಿದ್ದೀರಿ. ಹಾಗಾದ್ರೆ ಅವು ಎರಡು ನನ್ನ ಹಿತ ಅಹಿತದ ಕಾರಣನ ಅಲ್ಲ ಅನ್ನುವ ಭ್ರಾಂತಿ ರಹಿತ ದೃಷ್ಟಿಯಿಂದ ನಾನು ಪರಪದಾರ್ಥವನ್ನ ನೋಡಿದೆನು ಅಂತಂದ್ರ ಆ ಪರಪದಾರ್ಥ ಪರಮ ಸುಂದರ ಇದೆ. ಮತ್ತ ನನ್ನ ಪರಮ ಸುಂದರತೆಯನ್ನ ಕಾಯ್ದುಕೊಳ್ಳುವ ಸಲುವಾಗಿ ಅದನ್ನ ನಿಮಿತ್ತ ರೂಪವಾಗಿ ಕಂಡು ನಾನೇ ನನ್ನ ದೃಷ್ಟಿಯೊಳಗ ಯಾವ ಹಿತ ಅಹಿತ ಇಷ್ಟ ಅನಿಷ್ಟ ಅನ್ನುವಂಥ ಬುದ್ಧಿ ಇಟ್ಕೊಂಡಿರುವ ವೇಳೆದೊಳಗ ಅದು ನನಗೆ ಇಷ್ಟವಾಗಿ ಅನಿಷ್ಟವಾಗಿ ಹಿತರೂಪವಾಗಿ ಅಹಿತರೂಪವಾಗಿ ಕಾಣಿಸ್ತಿದೆ. ಹಾಗಾದ್ರೆ ವಸ್ತು ಹೇಗಿದೆ? ವಸ್ತು ಹಿತರೂಪನೂ ಇಲ್ಲ, ಅಹಿತ ರೂಪನೂ ಇಲ್ಲ, ಇಷ್ಟ ರೂಪನೂ ಇಲ್ಲ, ಅನಿಷ್ಟ ರೂಪನೂ ಇಲ್ಲ. ಅದೇ ಪ್ರಕಾರ ನನ್ನ ಭಾವ ಕೂಡ ಇಷ್ಟ ಅನಿಷ್ಟ ಇಲ್ರಿ. ಶುಭ ಭಾವವನ್ನು ಇಷ್ಟ ಅಂತ ಹೇಳಿ ಮನ್ನಿಸಿದ್ದೆ ಆದ್ರೆ ಸ್ವಾಭಾವಿಕವಾಗಿ ಆ ಮನ್ನನೆಯ ಗರ್ಭದೊಳಗೆ ಅಶುಭ ಭಾವ ಅನಿಷ್ಟ ಅನ್ನೋದು ಸಿದ್ಧ. ಹಾಗಾದ್ರೆ ಪರಪದಾರ್ಥದಲ್ಲಿ ಇಷ್ಟ ಅನಿಷ್ಟ ಅನ್ನುವ ಭೇದ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಭೇದ ಮಾಡುವಂತಹ ದೃಷ್ಟಿಯಿಂದ ತನ್ನ ಸ್ವಭಾವದ ಘಾತ. ಪರಪದಾರ್ಥ ಅರ್ಥಾತ್ ಪರಪದಾರ್ಥ, ಅದರೊಳಗೆ ಯಾವುದೂ ಇಷ್ಟ ಅನಿಷ್ಟ ಇಲ್ಲವೇ ಇಲ್ಲ. ಪರ ಅರ್ಥಾತ್ ಪರ, ನನ್ನಿಂದ ಭಿನ್ನ ಬೇರೆ. ಯಾವ ನನ್ನಿಂದ ಬೇರೆ ಅದಾವ್ಯೋ, ಭಿನ್ನ ಅದಾವೋ, ಪರ ಅದಾವೋ, ಬೇರೆಯವರವು, ಬೇರೆಯವರ ಮನೆ, ಬೇರೆಯವರ ಮಗ, ಬೇರೆಯವರ ಆಸ್ತಿ, ಅದೇನ್ ನನಗೆ ಯಾವುದಕ್ಕೆ ಉಪಯೋಗ ಬರುವುದಿದೆ? ಬೇರೆ ಅಂದ ಕೂಡಲೇ ಅದರಲ್ಲಿ ಒಳ್ಳೆಯದ ಕೆಟ್ಟದ್ದ ಪ್ರಶ್ನೆನೇ ಬರುವುದಿಲ್ಲ. ಹಾಗಾದ್ರೆ ಭ್ರಾಂತಿ ಬಿಟ್ಟು ಕೊಡ್ಬೇಕು ಅಂತ ಇಲ್ಲೇನು ಕೆಳಗಡೆ ವಾಕ್ಯ ಇದೆ ರೀ, ಬಹಳ ಅದ್ಭುತ ವಾಕ್ಯ ಇದೆ. ಏನ ಪುಣ್ಯ ಕರ್ಮವು ಒಳ್ಳೆಯದಿದೆ ಎಂಬ ಭ್ರಾಂತಿಯನ್ನು ಮಾಡಬಾರದು. ಅದಕ್ಕಿಂತ ಮೊದಲೇನು ಹೇಳಿದ್ರು? ಸಮಸ್ತ ಕರ್ಮ ಜಾತಿಯು ಹೇಯವಿದೆ, ಪುಣ್ಯ ಪಾಪದ ವಿವರಣೆಯ ಮಾತಾದರೂ ಎಲ್ಲಿ ಉಳಿಯುತ್ತದೆ? ಇಂಥ ಮಾತನ್ನು ನಿಶ್ಚಯದಿಂದ ತಿಳಿಯಬೇಕು. ಇಂಥ ಮಾತನ್ನು, ಎಂಥ ಮಾತ? ಪುಣ್ಯ ಪಾಪ ಅನ್ನುವ ಮಾತಿಲ್ಲ, ತಿಳ್ಕೋನಿ ಎರಡು ಎಲ್ಲವೂ ನಿನ್ನ ಘಾತ ಮಾಡುವಂಥವ್ರು. ಎಲ್ಲವೂ ಅಂದ್ರೆ ಯಾವ? ಇಡೀ ಪದಾರ್ಥದೊಳಗ ಅಥವಾ ಸಮಸ್ತ ಬಹಿರ್ಭಾವದೊಳಗ ಎರಡು ಭೇದ ಮಾಡಿದೆ ಅಂತಂದ್ರೆ ಅವು ಎರಡೂ ನಿನ್ನ ಘಾತ ಮಾಡುವಂಥವು. ಸ್ಪಷ್ಟ ಆಯ್ತಂಗಿಲ್ರಿ? ಶಬ್ದದಿಂದ ಸ್ಪಷ್ಟ ಆಯ್ತು ಅಥವಾ ಇಲ್ಲ, ಭಾವದಿಂದ ಸ್ಪಷ್ಟ ತಾವು ಮಾಡ್ಕೊಳ್ಳೋದಿದೆ. ಇನ್ನೊಂದ್ಸಲ ಎಲ್ಲವೂ ಅಂತಂದ್ರೆ ಏನ? ನೀನ ಅನಾದಿ ಕಾಲದಿಂದ ಯಾವ ಪರಪದಾರ್ಥಗಳ ಮೇಲೆ ದೃಷ್ಟಿ ಇಟ್ಟಿದೆಯೋ ಆ ಪರಪದಾರ್ಥಗಳಲ್ಲಿ ಎರಡು ಭೇದ ಮಾಡ್ತಾ ಇದೆಯಲ್ಲ, ಅವು ಎಲ್ಲಾನು ಏನದವು? ಯಾವ ಭೇದ ನೀನು ಹಿತರೂಪ ಅಂತ ಇದ್ದಿ, ಯಾವ ಭೇದವನ್ನ ಅಹಿತ ರೂಪ ಅಂತ ಇದ್ದಿ, ಯಾವುದರ ಸಂರಕ್ಷಣೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಿ, ಯಾವುದನ್ನ ದೂರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಿ, ಅವು ಎಲ್ಲಾನು ಏನದವಪ್ಪ? ನಿನ್ನ ಘಾತ ಮಾಡುವ. ಇದನ್ನ ತಿಳ್ಕೊಳ್ಳುವ ಮಾತುಗಳಿವೆ. ಮನೆಯಲ್ಲಿ ಬೆಳಗ್ಗೆಯಿಂದ 2 ಗಂಟೆ ತನಕ ಕೆಲಸ ಒಂದೇ ಸಮನೆ ಮಾಡಿದ ನಂತರ ಯಾವ ಪ್ರಕಾರದ ದುಃಖ ಆಕುಲತೆ ಆಗ್ತಿದೆಯಲ್ಲ ಸುಧಾತಾಯಿ, ನೀವು ಒಬ್ಬರೇ ಬಿಡ್ರಿ, ವಿಚಾರ ಮಾಡ್ರಿ. ಒಪ್ಪದ ಬಿಡೋದ ನಂತರದ ಮಾತಿದೆ, ಆದ್ರೆ ವಿಚಾರ ಮಾಡ್ರಿ ಅಂತ ಹೇಳಿ ವಿಚಾರ ಮಾಡುವ ಸಲುವಾಗಿನ ವಿಷಯಗಳನ್ನ ಪ್ರಕಟಪಡಿಸೋದು. ಏನ್ ಹೇಳ್ತು? ಬೆಳಿಗ್ಗೆ ಎದ್ದಾಗಿನಿಂದ 2 ಗಂಟೆಯವರೆಗೆ ನಿರಂತರ ಮನೆ ಕೆಲಸ ಮಾಡ್ತೀರಿ ನೀವು. ಆ ವೇಳೆದೊಳಗೆ ಯಾವ ಖೇದ ಖಿನ್ನತೆ ಆಗ್ತಿದೆಯಲ್ಲ, ಅದೇ ಖೇದ ಖಿನ್ನತೆ 2 ಗಂಟೆ ತನಕ ಅಷ್ಟವಿಧಾರ್ಚನೆ ವಿಧಾನ ಮಾಡುವುದರಿಂದ ಆಗತಿದೆ ನೋಡಿ. ಇದು ವಸ್ತು ಸ್ವರೂಪ ಇದೆ. ಹಾಗಾದ್ರೆ ಮಾಡೋದೇನು ಬೇಡ, ಅದು ಪ್ರಶ್ನೆನೇ ಇಲ್ಲ. ಅದು ಭೂಮಿಕೆಗೆ ಅನುಸಾರ ಒಳಗಡೆ ಬೆಳೆದ ನಂತರ ಬಲ ಬಂದ ನಂತರ ನೋಡ್ರಿ, ಮೊಗ್ಗೆ ಬರ್ತಿದೆ ಗಿಡದೊಳಗ, ವೃಕ್ಷದೊಳಗ, ಬಳ್ಳಿಯೊಳಗ ಮೊಗ್ಗೆ ಬರ್ತಿದೆ, ಪುಷ್ಪ ಅರಳುತ್ತಿದೆ. ಆ ಅರಳಿದ ಪುಷ್ಪ ಅದು ಇರ್ಲೇನ್ ಬೇಡ, ಅದೇನು ವೃಕ್ಷದ ಅಲ್ಲ ನೋಡ ಅಂತ ಹೇಳಿದ ನಂತರ ಅದು ಇರ್ಲೇನ್ ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ಅದು ತಾನಾಗೆ ಸ್ವಕಾಲದೊಳಗೆ ಬರ್ತಿದೆ, ತಾನಾಗೆ ಸ್ವಕಾಲದೊಳಗೆ ಬಿಟ್ಟು ಹೋಗ್ತಿದೆ.
ಬೀಳುವ ಸಲುವಾಗಿ ವೃಕ್ಷ ಏನ್ ಮಾಡ್ತಿದ್ದೀರಿ? ಜೋರಾಗಿ ಅಲ್ಲಾಡ್ತಿದ್ದೀರಿ. ಬೀಳುವ ಸಲುವಾಗಿ ಆ ಮಾಡಿದ ಪುಷ್ಪ ಮಾರನೇ ದಿವಸ ಆಗ್ಲಿ ಅಥವಾ ಸಾಯಂಕಾಲ ಆಗ್ಲಿ ಅಥವಾ 2 ದಿವಸ ಕಳೆದ ನಂತರ ಆಗ್ಲಿ ಎಲ್ಲಾನು ಸಾಯಂಕಾಲನ ಬೀಳುದಿಲ್ಲ, ಎಲ್ಲಾನು ಮಾರನೇ ದಿವಸನ ಬೀಳುದಿಲ್ಲ. ಯಾಕೆ ಬೀಳುದಿಲ್ಲ? ಅವುದ್ರಲ್ಲಿ ಸ್ವತಂತ್ರತೆ ಇದೆ. ಹಾಗಾದ್ರೆ ಅವು ತನ್ನಷ್ಟಕ್ಕೆ ತಾನೇ ಬೀಳ್ತಾವ ಅಥವಾ ಇಲ್ರಿ? ಹಾಗೆ ಇಲ್ಲಿ ಶುಭ ಭಾವ ರೂಪದ ಮೊಗ್ಗೆ ಬರ್ತಿದೆ, ಅರಳುತ್ತಿದೆ, ಅದು ಮಾಡಿ ತನ್ನಷ್ಟಕ್ಕೆ ತಾನೇ. ವಿಚಾರ ಇಷ್ಟ ಮಾಡೋದು ನೋಡ್ರಿ. ಏನ 2 ಗಂಟೆ ತನಕ ಆಗ್ಲಿ 4 ಗಂಟೆ ಈ ಪೂಜೆ ವಿಧಾನ ಶಾಂತಿಕ ನೋಂಪಿ ಏನೇನಾರ ಇರ್ತಾವ್ರಲ್ಲ ಶುಭ ಕ್ರಿಯೆ ಅಲ್ಲಿ ನಾವು ಕೂಡ್ತೇವೇನಿಲ್ಲ. ಇಲ್ಲೇನ ಮನೆಯಲ್ಲಿ ಯಾವುದಾದ್ರೂ ಕೆಲಸದ ಸಲುವಾಗಿ, ಸಂಸಾರದ ಕೆಲಸದ ಸಲುವಾಗಿ, ಪರಿವಾರದ ಕೆಲಸದ ಸಲುವಾಗಿ, ಮಗನ ನಿಶ್ಚಿತಾರ್ಥದ ಸಲುವಾಗಿ, ನೆಂಟರ ಪಾಲನೆ ಪೋಷಣೆ ಸಲುವಾಗಿ, ಆದರಾತಿಥ್ಯದ ಸಲುವಾಗಿ, ಮನೆ ಸ್ವಚ್ಛತೆ ಸಲುವಾಗಿ ಎಷ್ಟು ಬೇಕಾದಷ್ಟಲ್ಲ. ಏನು ಖೇದ ಖಿನ್ನ ಆಗ್ತೀರಿ ನೀವು 4 ಗಂಟೆ 6 ಗಂಟೆ ಕೆಲಸ ಮಾಡಿದ ನಂತರ. ಅದೇ ಪ್ರಕಾರ ಮಂದಿರದೊಳಗ ಶುದ್ಧವಾಗಿ ಮಂತ್ರೋಚ್ಚಾರಣೆ ಮಾಡ್ತಾ ಭಗವಂತನ ಕಡೆಗೆ ನೋಡಿ ಪ್ರಾಸುಕ ಪದಾರ್ಥಗಳನ್ನ ಒಂದು ತಟ್ಟೆಯೊಳಗಿಂದ ಒಂದು ಬಟ್ಲೊಳಗಿಂದ ಇನ್ನೊಂದು ತಟ್ಟೆಯೊಳಗೆ ಹಾಕ್ತಾ ಇರ್ತೀರಿ. ಆದ್ರೆ ಇಲ್ಲಿ ಯಾವ ಪ್ರಕಾರದ ಖೇದ ಖಿನ್ನತೆ ಇದೆ, ಅಲ್ಲಿಯೂ ಅದೇ ಪ್ರಕಾರದ ಖೇದ ಖಿನ್ನತೆ ಇದೆ. ನಿಶ್ಚಯದಿಂದ ತಿಳಿದುಕೊಂಡು ಅಂತ ಹೇಳಿ ಹೇಳ್ತಾರೆ. ನೀ ತಿಳ್ಕೊಳ್ಳೋದಿದೆ, ನಿಶ್ಚಯದಿಂದ ಅವ ಹಾಗೆ ಇದ್ದವು. ನಿಶ್ಚಯದಿಂದ ನೀನು ತಿಳ್ಕೊಳ್ಳೋದಿಲ್ಲ, ನೀ ಬರೇ ತಿಳ್ಕೊಳ್ಳೋದಿದೆ, ಅವು ನಿಶ್ಚಯದಿಂದ ಹಾಗೆ ಇದ್ದವು. ನೀ ತಿಳ್ಕೊಳ್ಳೋದಿದ್ರು ಅವ ಹಾಗೆ ಇದ್ದವು. ಅವು ವ್ಯವಹಾರದಿಂದ ಬೇರೆ ರೂಪ ನಿನಗೆ ಅನ್ನಿಸ್ತಿರ್ಬೋದು. ವ್ಯವಹಾರದಿಂದ ಬೇರೆ ರೂಪದ ಪ್ರತಿಪಾದನೆ ಜಿನಾಗಮದಲ್ಲೇ ಇರಬಹುದು. ಜ್ಞಾನಿ ಪುರುಷರು ಹೇಳ್ಬಹುದು, ಏನ ವ್ಯವಹಾರದಿಂದ ಅವುಗಳಲ್ಲೇ ಭೇದ ಹೇಳ್ಬಹುದು, ಆದ್ರೆ ನಿಶ್ಚಯದಿಂದ ಅವುಗಳಲ್ಲೇ ಭೇದ ಇಲ್ಲ. ತಿಳ್ಕೋನಿ ನಿಶ್ಚಯದಿಂದ ತಿಳ್ಕೊಳ್ಳೋದೇನ್ ವ್ಯವಹಾರದಿಂದ್ರಿ? ಕಥನದೊಳಗೆ ವ್ಯವಹಾರ ಇದೀರಿ, ಕಥನದೊಳಗೆ ನಿಶ್ಚಯ ವ್ಯವಹಾರದ ಭೇದ ಇದೆ, ಜ್ಞಾನದೊಳಗೆ ಇರುವುದಿಲ್ರಿ. ನಯ ಎಲ್ಲಿ ಅದಾವ್ರಿ? ಸಮ್ಯಕ್ ದೃಷ್ಟಿಯ ಕಥನದೊಳಗೆ ಅದಾವ್ರಿ. ಹಾಗಾದ್ರೆ ಕಥನಕ್ಕೆ ಯಾವ್ದು ಅವಶ್ಯಕ ಜ್ಞಾನ ಇದೆ, ಅಲ್ಲಿ ಭೇದ ರೂಪ ಅಲ್ಲಿ ಅದಾವ್ರಿ. ವಿಷಯದೊಳಗೆ ಅವೇನು ಸಮ್ಯಕ್ ದೃಷ್ಟಿ ಯಾವ ವಿಷಯವನ್ನ ತಿಳಿದಿದನಲ್ಲ ಅದ್ರೊಳಗೆ ನಯ ಅದಾವೇನ್ರಿ? ವಿಷಯವನ್ನ ಪುನಃ ಅದನ್ನ ಅದರ ಅನುಭವ ಸಲುವಾಗಿ ಅಥವಾ ಪ್ರತಿಪಾದನೆಯ ಸಲುವಾಗಿ ಆ ಜ್ಞಾನದೊಳಗೆ ಭೇದ. ನಿಶ್ಚಯದಿಂದ ಅವ ಹಾಗೇ ಅದಾವ. ಯಾಕದವು? ಇವುಗಳಲ್ಲಿ ಯಾವ ಪ್ರಕಾರದ ಆಕುಲತೆ ಇದೆ, ಖೇದ ಖಿನ್ನತೆ ಇದೆ. ಸಮಯ ಸಾರದ ಪುಣ್ಯ ಪಾಪ ಅಧಿಕಾರವನ್ನು ಓದಿ ನೋಡುದು ಮೂಲ ಗ್ರಂಥದೊಳಗೆ ಏನಲ್ಲಿ ವಿಷಯ ಬರ್ತಿದೆ. ನಿಜವಾಗಿ ಈ ಜೀವದ ಅನಾದಿ ಭ್ರಾಂತಿ ಬಿಟ್ಟು ಹೋಗುವ ಹಾಗೆ ಇದೆ. ಆದ್ರೆ ಎಲ್ಲಿ ಅದು ಬಿಟ್ಟು ಹೋದೋತೋ ಅಂತ ಹೇಳಿ ನಾವು ಅದನ್ನ ಯಥಾರ್ಥವಾಗಿ ವಾಚನಾದಿಗಳನ್ನ ಮಾಡುವುದಿಲ್ರಿ. ಎಲ್ಲಿ ಭ್ರಾಂತಿ ಬಿಟ್ಟು ಹೋಯ್ತಂದ್ರೆ ಏನ್ ಮಾಡೋದು, ನನ್ನ ಜೀವನಕ್ಕೆ ಏನ್ ಅರ್ಥ ಇದೆ ಅಂತ ನಮಗೆ ಅದನ್ನೇ ಐತಲ್ಲ. ಆದ್ರೆ ನಾವು ಅದ್ರ ಕಡೆಗೆ ಲಕ್ಷ್ಯ ಕೊಡ್ತೇವೆ, ನಾವು ಗೊಂದಲಮಯ ಆಗ್ತೀವಿ. ಏನ್ ಹೇಳಿದ್ರೆ ಅತ್ಯಂತ ಸ್ಪಷ್ಟ ಇದೆ ಇದರಲ್ಲಿ. ನಿಶ್ಚಯದಿಂದ ತಿಳಿಬೇಕ. ನಿಶ್ಚಯದಿಂದ ತಿಳಿಯೋದ, ವ್ಯವಹಾರದಿಂದ ತಿಳಿಯೋದ ಹೀಗಿಲ್ಲ. ಅದರ ಸ್ವರೂಪ ನಿಶ್ಚಯದಿಂದ ಹಾಗೆ ಇದೆ. ವ್ಯವಹಾರದಿಂದ ಬೇಕಾದ್ರೆ ಅದರ ಪ್ರತಿಪಾದನೆ ಬೇರೆ ರೂಪದಿಂದ ಜ್ಞಾನಿಗಳೇ ಮಾಡಬಹುದು, ಭಾವಲಿಂಗಿ ಸಂತರೇ ಮಾಡಬಹುದ್ರಿ. ಯಾವ ಅಭ್ಯಂತರ ಇಲ್ಲ ಪ್ರತಿಪಾದನೆ ಮಾಡ್ಲಿಕ್ಕೆ. ಅಶುಭಕ್ಕಿಂತ ಶುಭ ಒಳ್ಳೆಯದಿದೆ. ಸಂಸಾರದೊಳಗ ಆರಂಭ ಕ್ರಿಯೆ, ಮತ್ತ ಅಲ್ಲಿ ಬೆಳಗು ವೇಳೆದೊಳಗೆ ಆರಂಭ ಕ್ರಿಯೆ ಆಗುದಿಲ್ಲ, ಅಷ್ಟಾಗುದಿಲ್ಲ. ಈ ಮಾತು ಸರಿ ಇರಬಹುದು, ಇರಬಹುದು, ನಾನು ಇದೆ ಅಂತ ಹೇಳುದಿಲ್ಲ, ಇರಬಹುದು. ಭಗವಂತನ ಎದುರಿಗೆ ಸ್ತುತಿ ಮಾಡ್ತಾ ಇರುವ ವೇಳೆದೊಳಗ, ನೃತ್ಯ ಮಾಡ್ತಾ ಇರುವ ವೇಳೆದೊಳಗ, ಚಾಮರ ತಗೊಂಡ ಕುಣಿತಾ ಇರುವ ವೇಳೆದೊಳಗ, ತಾಳ ಅಥವಾ ಯಾವುದೋ ವಾದ್ಯ ತಗೊಂಡ ಬಾರಿಸಿ ಆಡ್ತಾ ಇರುವ ವೇಳೆದೊಳಗ ಆರಂಭ ಆಗ್ತಿದೇನಿಲ್ಲ. ಹಾಗಾದ್ರೆ ಎಲ್ಲಿ ಆರಂಭ ಆಗ್ತಿದೆ ಅಲ್ಲಿ ಹಿಂಸೆ ಇದೆ. ಈ ಆರಂಭ ಹಿಂಸೆಯ ಬಗ್ಗೆ ಬೆಳ್ಳೂರಿನೊಳಗೆ ಒಂದ್ಸಲ ಬಹಳ ಸುಂದರ ಕಥನ ಆದದ್ದಿತ್ತು. ನಾನೇ ಮಾಡಿದ್ದಿತ್ತು, ನನ್ನಿಂದನ ಆದದ್ದಿತ್ತರೆ, ನಾನು ಮಾಡಿದ್ದನ್ನೋದಕ್ಕಿಂತ ಆದದ್ದಿತ್ತರೆ. ಆರಂಭ ನೋಡ್ರಿ,
ಸಮಂತಭದ್ರಾಚಾರ್ಯರು ಗುರುವಿನ ಸ್ವರೂಪ ಹೇಗೆ ಹೇಳಿದ್ರು? ವಿಷಯಾಶಾ ವಶಾತೀತೋ ನಿರಾರಂಭೋ. ನಿರಾರಂಭೋ ಅರ್ಥಾತ್ ಆರಂಭ ಇಲ್ಲ, ನಿರಾರಂಭೋ ಪರಿಗ್ರಹೋ. ಪರಿಗ್ರಹ ಏನ್? ನಿರ್ ಏನಿದೆ ಅದು ಆದಿ ದೀಪಕ್ಕಿದೆ, ಆರಂಭನೂ ಇಲ್ಲ ಮತ್ತು ನಿಷ್ಪರಿಗ್ರಹ. ಅಲ್ಲಿ ನಿರಾರಂಭ ನಿಷ್ಪರಿಗ್ರಹ. ನಿರಾರಂಭೋ ಪರಿಗ್ರಹ ಅಂದ್ರೆ ಪರಿಗ್ರಹನೂ ಇಲ್ಲ, ಆರಂಭನೂ ಇಲ್ಲ. ಆರಂಭ ಇಲ್ಲ ಅಂತಂದ್ರೆ ಏನಿಲ್ಲ? ಅವರ ಚೈತನ್ಯ 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 ಕೇಳುವಂಥದ್ದಿದೆ, ಕೇಳ್ರಿ. ವಿಚಾರ ಮಾಡುವಂಥದ್ದಿದೆ, ವಿಚಾರ ಮಾಡ್ರಿ. ವಿಚಾರವನ್ನ ನಿರ್ಣಯದವರೆಗೆ ತೆಗೆದುಕೊಂಡು ಹೋಗುವಂಥದ್ದಿದೆ, ತೆಗೆದುಕೊಂಡು ಹೋಗೋ ಸಾಧ್ಯ ಆದ್ರೆ ತೆಗೆದುಕೊಂಡು ಹೋಗ್ರಿ. ಯಾವ ಚೈತನ್ಯ 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 ರೂಪದ ಪರಿಣಮನ ಜೀವದಲ್ಲಿ ಇದೆಯೋ ಅದರಲ್ಲಿ ಬೇರೆ ಏನಾದ್ರೂ ಭಾವ ಉತ್ಪನ್ನ ಆಗೋದು ಆರಂಭ. ಆರಂಭ ಇದೆ. ಚೈತನ್ಯ 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 ಒಂದು ಸರಳ ಸುಗಮವಾಗಿ ಪರಿಣಾಮನ ನಡೆದಿದೆ. ನೀರಿನ ಅಲೆಗಳು ಬರ್ತಾ ಇದ್ದಾವೆ, ತನ್ನಷ್ಟಕ್ಕೆ ತಾನೇ ಶಾಂತ ಮಂದ ಮಾರುತದಿಂದ ಅಲೆಗಳು ಬರ್ತಾ ಇದ್ದಾವೆ. ಅದರೊಳಗೆ ಒಂದು ಕಲ್ಲು ಹಾಕಿದ ನಂತರ, ಒಂದು ಚಿಕ್ಕದಾದಂತಹ ಹರಳನ್ನು ಎಸೆದ ನಂತರ ಅದರ ಯಾವ ಒಂದು ಪ್ರಕಾರದ ಶಾಂತ ನಿಶ್ಚಲತೆ ಇದೆ, ಅದರೊಳಗೆ ವ್ಯತ್ಯಯ ಬರ್ತಿದೆಯೋ ಅಥವಾ ಇಲ್ಲ. ಅದೇ ಪ್ರಕಾರ ಯಾವುದಾದ್ರೂ ಪರಪದಾರ್ಥದ ಅವಲಂಬನೆ ಮಾಡಿತು ಅಂತಂದ್ರೆ ಅದುವೇ ಆರಂಭ. ಒಂದು ಸಮಯದ ಭಾವದ ಮುಖ್ಯತೆಯಿಂದ ಯಾವುದರ ಗ್ರಹಣ ಮಾಡ್ತೇವೆಯೋ ಆ ಗ್ರಹಣ ಆ ಸಮಯದ ಭಾವದ ಅಪೇಕ್ಷಾದಿಂದ ನವೀನ ಆರಂಭ ಇದೆ. ಅದರಲ್ಲಿ ಇರಲಿಲ್ಲ, ಅದು ರಾಗಭಾವ ಇರಲಿಲ್ಲ, ಶುಭ ಭಾವ ಇರಲಿಲ್ಲ, ಜಲ್ಪ ಇರಲಿಲ್ಲ, ಅದ ನಿಷ್ತರಂಗ ಇದ್ದರೆ ಹೌದು ಅಥವಾ ಇಲ್ಲ, ಅದರಲ್ಲೇ ಇರಲಿಲ್ಲ. ಹಾಗಾದ್ರೆ ಆತ್ಮನ ಚಿಂತನೆ ಮಾಡೋದು ಅಂದ ನಂತರ ಅದರೊಳಗೆ ನವೀನ ಆರಂಭ ಆಯ್ತು. ಸ್ವಭಾವತಃ ಯಾವುದು ಇಲ್ಲ ಅದ ನವೀನ ಇದೆ ಅಥವಾ ಇಲ್ರಿ? ಯಾವ್ದು ನವೀನ ಇದೆ ಅದು ಆರಂಭ ಇದೆ ರೀ, ಪ್ರಾರಂಭ ಇದೆ. ಹೊಸದಾಗಿ ಅದರಲ್ಲಿ ಮಾಡಬೇಕಾದಂಥದ್ದಿದೆ ಅಥವಾ ಮಾಡ್ತಾ ಇದ್ದೀವಿ. ಆರಂಭೋ ಏನೂ ಮಾಡುವುದಿಲ್ಲ. ಮುನಿರಾಜರು ಯಾಗದ ವಿಷಯಾಶಾವಶಾತೀತೋ ನಿರಾರಂಭೋ ಪರಿಗ್ರಹೋ. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ಜ್ಞಾನ ಧ್ಯಾನ ತಪೋರಂತ ನೋಡ್ರಿ. ಜ್ಞಾನದೊಳಗ ಯಾವುದಾದ್ರೂ ಜ್ಞಾನದಿಂದ ಅನ್ಯವಾದಂತಹ ಒಂದು ತರಂಗ ಮೂಡಿ ಬರೋದು, ಒಂದು ಅಂಶ ಉದ್ಭವ ಆಗೋದೇನಿದೆ ಅದುವೇ ಸಂಸಾರ ಇದೆ, ಅದುವೇ ಆರಂಭ ಇದೆ. ಇಲ್ದಿದ್ರೆ ಅದನ್ನ ಹೇಗಿದೆ ಹಾಗೆ ಬಿಟ್ಟು ಬಿಟ್ರ ಅಲ್ಲಿ ಸಂಸಾರನೂ ಇಲ್ಲ, ಆರಂಭನೂ ಇಲ್ಲ, ಬಂಧನೂ ಇಲ್ಲ, ಪರವಶತೆನೂ ಇಲ್ಲ, ಖೇದ ಖಿನ್ನತೆನೂ ಇಲ್ಲ, ಏನೂ ಇಲ್ರಿ ಅದರಲ್ಲಿ. ಏನಂದ್ರೆ ಏನೂ ಇಲ್ಲ. ನಾವು ಸಪ್ತ ತತ್ವ ತಿಳಿಬೇಕಾಗಿಲ್ಲ, 4 ಅಭಾವ ತಿಳಿಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, 6 ಸಾಮಾನ್ಯ ಗುಣ ತಿಳಿಬೇಕಾಗಿಲ್ಲ, ಭೇದ ವಿಜ್ಞಾನ ಮಾಡಬೇಕಾಗಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಆಗ್ತಾ ಹೋಗ್ತಿದೆ. ಅದರೊಳಗೆ ಹೊಸದೇನು ತಂದು ಹಾಕ್ತಾ ಇದೆವಲ್ಲ ಅಷ್ಟು ಹಾಕದೆ ಇದ್ರೆ ಸಾಕು. ನವೀನ ನವೀನ ಏನೇನರೇ ವಿಚಾರ ಮಾಡ್ತಾ ಇದ್ದೇವಲ್ಲ ಅಷ್ಟು ಮಾಡದಿದ್ರೆ ಸಾಕು. ಇದು ಎಲ್ಲೆಲ್ಲಿ ಮಾಡಿದೇವೋ, ಮನಸ್ಸು ಪ್ರಾಪ್ತ ಆದ ಮೇಲೆ ಅಷ್ಟೇ ಮಾಡಿದೇವೆಯೋ ಅಥವಾ ನಿಬೋಧದಲ್ಲಿ ಕೂಡ ಮಾಡಿದೇವನ ಆ ಚೈತನ್ಯವನ್ನ ಸಂಪೂರ್ಣ 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 ಜಡವತ್ತು ಸ್ವಯಂ ಆ ಜೀವ ಅರ್ಥಾತ್ ನಾವೇ ಅಲ್ಲಿರುವೆಳೆದೊಳಗೆ ಮಾಡಿದ್ದೇವೆ. ಘಾತ ಬೇರೆ ಯಾರೂ ಮಾಡೋ ಸಾಧ್ಯ ಇಲ್ಲ ಅನ್ನೋದು ಸಿದ್ಧಿ ಮಾಡಿದ್ದೇವೆ. ನನ್ನ ತ್ರಿಕಾಲಿ ಚೈತನ್ಯ ಆತ್ಮನ ಘಾತಂತೂ ಆಗೋದನೇ ಇಲ್ಲ. ಘಾತ ಆದ್ರೆ ಎಲ್ಲಿ ಆಗೋದ? ವರ್ತಮಾನದ ಎಲ್ಲಿ ಕಾರ್ಯ ನಡೀತಿದೆನಾ ಅಲ್ಲಿ ಆಗೋದ. ಬೀಳೋದು ಯಾವಾಗ ಸಾಧ್ಯ ಇದೆಪ್ಪ? ಬೀಳುವುದು ಯಾವಾಗ ಸಾಧ್ಯ ಇದೆ? ನಡಿಲಿಕ್ಕೆ ಶುರು ಮಾಡಿದ್ರೆ ಮಲ್ಕೊಂಡಿರುವಾಗ ಬೀಳ್ತಿದ್ರೆ. ಹಾಗಾದ್ರೆ ಚೈತನ್ಯ 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 ಸಮಾನ ರೂಪದಿಂದ ಪರಿಣಮನೆಯಲ್ಲಿ ಆಗುತ್ತಾ ಇದೆಯೋ ಅಲ್ಲಿ ಯಾವ ಪ್ರಕಾರದ ಖೇದ ಖಿನ್ನ ದುಃಖ ಇಲ್ಲಬೇಕಿಲ್ಲ. ಆರಂಭದಿಂದ ದುಃಖ ಇದೆ, ಬರೇ ಆರಂಭದಿಂದ ಆಕುಲತೆ.
ಜನ್ಮ ಜರಾ ಮೃತ್ಯು ವಿನಾಶನಾಯ ಜಲಂ ನಿರ್ವಪಾಂ ಇತಿ ಸ್ವಾಹ. ಆದ ನಂತರ ಲಕ್ಷ್ಯ ಗಂಧದ ಕಡೆಗೆ ಹೋಗ್ತಾನ. ಅದು ಆರಂಭ ಇದೆಯೋ ಅಥವಾ ಇಲ್ಲ ಅದು ನಮಗೂ ತಿಳಿಯೋದಿಲ್ಲ. ಆ ಗಂಧದ ಕಡೆಗೆ ಬರೀ ಲಕ್ಷ್ಯ ಹೋಯ್ತೋ ಏನ ಅದರ ಜೊತೆಗೆ ಏಕರೂಪ ಐತ್ರಿ. ಅಷ್ಟ ಸಮಯ ಏನೇನು ಪತ್ತಿದೆಯಲ್ಲ ಪುಸ್ತಕ ಹಿಡ್ದಿದೇವ್ರಿ, ಇಲ್ಲಿ ಅಂತ ಇದ್ದೇವೆ, ಅಲ್ಲಿ ಲಕ್ಷ್ಯ ಇದೆ, ಇಲ್ಲಿ ಲಕ್ಷ್ಯ ಇದೆ. ನಿನ್ನ ಕಡೆ ಲಕ್ಷ್ಯ ಯಾವಾಗ? ಪ್ರತಿ ಸಮಯದ ಪರಿಣಾಮ ಒಂದಲ್ಲ ಒಂದು ಜ್ಞೇಯದ ಜೊತೆಗೆ ಬೆರೆಗೂ ಅಶುದ್ಧ ಆಗ್ತಾ ಇದೆ. ಆದ್ರ ಜ್ಞೇಯದಿಂದ ಆಗ್ತಾ ಇಲ್ಲ. ಜ್ಞೇಯದಿಂದ ಅಶುದ್ಧ ಆಗ್ತಾ ಇಲ್ಲ, ಜ್ಞೇಯಕೃತ ಅಶುದ್ಧಿ ಇಲ್ಲ. ಜ್ಞಾನ ಸ್ವಯಂ ಆ ಜ್ಞೇಯದ ಜೊತೆಗೆ ಬೆರೆಯುವುದರ ಹೆಸರು ಅಶುದ್ಧಿ. ಜ್ಞೇಯ ಅದರೊಳಗೆ ಅಶುದ್ಧಿಯನ್ನುಂಟು ಮಾಡಲಿಲ್ಲ, ಜ್ಞೇಯದೊಳಗೆ ಅಶುದ್ಧಿ ಇಲ್ಲವೇ ಇಲ್ಲ. ಜ್ಞಾನಾವರಣಾದಿ ಕರ್ಮದೊಳಗೆ ಅಶುದ್ಧಿ ಇದೆಯೋ ಅಥವಾ ಇಲ್ಲ? ಏನಿದೆ ಈಗ? ಏನಿದೆ? ಜ್ಞಾನಾವರಣಾದಿ ಕರ್ಮದೊಳಗೆ ಏನ್ ಅಶುದ್ಧಿ ಇದೆ? ಮೋಹನೀಯ ಕರ್ಮದೊಳಗೆ ಏನ್ ಅಶುದ್ಧಿ ಇದೆ? ಮೋಹ ಪರಿಣಾಮ ಅಶುದ್ಧ ಇದೆ ರೀ. ಮೋಹ ಪರಿಣಾಮ ಯಾವುದಕ್ಕಂತಾರೋ? ಅನ್ಯ ಪದಾರ್ಥದ ಜೊತೆಗೆ ನಾನು ಅಂಥೇಳಿ ರಾಗ ಮಾಡೋದು, ನನ್ನದು ಅಂಥೇಳಿ ಮಮತೆ ಮಾಡೋದು. ಇದೇನಿದೆ? ಇದು ಮೋಹ ಪರಿಣಾಮ ಇದೆ. ಎಲ್ಲಿಂದ ಬಂತದ ಮೋಹ ಪರಿಣಾಮ? ಅನ್ಯ ಪದಾರ್ಥದೊಳಗಿಂದ ಬಂತರೆ. ಹಾಗಾದ್ರೆ ನನ್ನ ಸ್ವಭಾವದೊಳಗಿದೆ. ಆದರನೂ ಕೂಡ ನನ್ನ ಸಾಮರ್ಥ್ಯ ಪರಪದಾರ್ಥದ ಜೊತೆಗೆ ಒಂದಾಗ್ಲಿಕ್ಕೆ ಹೊರಟಿದೆಯಲ್ಲ, ಅದುವೇ ಮೋಹ. ಮೋಹ ಅರ್ಥಾತ್ ಭ್ರಾಂತಿ. ಒಂದು ಯಾವಾಗ ಆಗ್ಲಿಕ್ಕೆ ಹೋಗ್ತಿದೆ? ತನ್ನ ವೈಭವದ ನಿರ್ಣಯ, ತನ್ನ ವೈಭವದ ವಿಶ್ವಾಸ ಯಾವುದಕ್ಕೆ ಇಲ್ಲವೋ ಅದು ಪರಪದಾರ್ಥದ ಕಡೆಗೆ ಹೋಗ್ತಿದ್ದೀರಿ. ಭಿಕ್ಷೆ ಯಾರು ಬೇಡ್ತಾರ್ರಿ? ಯಾರ ಹತ್ರ ಮನೆ ಇಲ್ಲ, ಒಲೆ ಇಲ್ಲ, ಸಾಧನ ಇಲ್ಲ, ಅಡುಗೆ ಮಾಡಿಲ್ಲ, ಹಸಿವೆ ಆಗಿದೆ, ಅವ್ರು ಭಿಕ್ಷೆ ಬೇಡ್ತಾರ್ರಿ. ಮನೆಯಲ್ಲಿ ಎಲ್ಲ ಪ್ರಕಾರದ ಸಾಧನ ಇದೆ, ಊಟ ಸಿದ್ಧ ಇದೆ, ಬರೀ ಸಾಧನ ಇಲ್ಲ, ತಯಾರ ಆದದ್ದು ಇದೆ ರೀ. ಅವ್ರು ಯಾಕೆ ಭಿಕ್ಷೆ ಬೇಡ್ತಾರೆ? ಹೇಳ್ಕೊಡೋರು. ಆದರನೂ ಕೂಡ ನನ್ನ ಮನೆಯಲ್ಲಿ ಅಡುಗೆ ಸಿದ್ಧ ಆಗಿದೆ, ನಾನು ಅದರ ಸೇವನೆ ಮಾಡಿ ಪರಿಪೂರ್ಣ ಕ್ಷುಧಾಬಾಧೆಯ ನಿವಾರಣೆ ಮಾಡಬಹುದು. ಇದರ ಜ್ಞಾನ ಇದ್ದವರ ಭಿಕ್ಷಾಪಾತ್ರೆ ತಗೊಂಡು ಹೇಳೋದಿದ್ದೀರಿ. ಹಾಗೇ ನಡೀತಾ ಇದೆ, ಹಾಗೇ ನಡೀತಾ ಇದೆ ಅನಂತ ಕಾಲದಿಂದ. ಈ ಜೀವನದಲ್ಲಿ ಈ ಪವಿತ್ರ ಜನವಾಣಿಯ ಎದುರಿಗೆ ಬಂದ ನಂತರ ಕೂಡ, ಜಿನವಾಣಿ ಎಂಬ ನಿರ್ಮಲ ಕನ್ನಡಿ ಎದುರಿಗೆ ಬಂದ ನಂತರ ಕೂಡ ಯಾವುದು ಕಪ್ಪ ಕಲೆ, ಯಾವುದು ವಾಸ್ತವಿಕತೆ ಅನ್ನೋದು ತಿಳಿತಾ ಇಲ್ಲ ಅಂದ ಮೇಲೆ ಅದು ಕನ್ನಡಿದ್ದನು ದೋಷ ಇಲ್ಲ, ಅನಾದಿ ಸಂಸ್ಕಾರದನ್ನು ದೋಷ ಇಲ್ಲ, ನಾವು ತಿಳ್ಕೊಳ್ತಾ ಇಲ್ಲ ಅಷ್ಟು ದೋಷ. ಜಿನವಾಣಿ ರೂಪದ ಸ್ವಚ್ಛ ಕನ್ನಡಿ ಇದೆ. ಕನ್ನಡಿಯ ಉಪಯೋಗ ಯಾವುದರ ಸಲುವಾಗಿ ಮಾಡ್ತಾನ್ರಿ ಜೀವ? ಯಾವುದು ತನ್ನ ಸ್ವರೂಪ ಅಲ್ಲವೋ, ಯಾವುದು ತನ್ನ ಮೂಲ ಮುಖಕ್ಕ ಕಲಂಕ ರೂಪ ಇದೆಯೋ ಅದನ್ನು ದೂರ ಮಾಡುವ ಸಲುವಾಗಿ ಕನ್ನಡಿಯ ಉಪಯೋಗ ಮಾಡ್ತಾರೆ. ಅದೇ ಪ್ರಕಾರ ನನ್ನ ಚೈತನ್ಯ ಮುಖ ಪ್ರತಿ ಸಮಯಕ್ಕೆ ಪ್ರಕಟ ಇದೆಯಲ್ಲ, ಅದಕ್ಕೆ ಯಾವುದರದ ಅನ್ಯ ಕಲಂಕ ತಗಲಿದೆ ಅದನ್ನು ನೋಡುವ ಸಲುವಾಗಿ ಜಿನವಾಣಿ ಎಂಬ ನಿರ್ಮಲ ಕನ್ನಡಿ ಇದೆ. ಅದನ್ನು ನಾವು ನೋಡಿದ್ರೂ ಕೂಡ, ಅದು ನಮಗೆ ಕಂಡು ಬಂದ್ರೂ ಕೂಡ ಇರ್ತವೋ. ಆಮೇಲೆ ನನ್ನ ಮುಖ ಇದೆ, ಕನ್ನಡಿ ನನ್ನ ಹತ್ರನೇ ಇದೆ. ಆಮೇಲೆ ವರ್ಷಗಳಾಯ್ತು, ಈಗ ಮೊದಲ ಕನ್ನಡಿ ನೋಡೋಣ. ಜಿನವಾಣಿಯ ಅಭ್ಯಾಸ ಮಾಡುವ ವೇಳೆದೊಳಗ, ಜಿನೇಂದ್ರ ಪ್ರಭುವಿನ ಸ್ತುತಿ ಮಾಡುವ ವೇಳೆದೊಳಗ, ಜಿನೇಂದ್ರ ಪ್ರಭುವಿನ ಆ ದಿವ್ಯ ಭವ್ಯ ತ್ರಿಲೋಕ ಪೂಜ್ಯ ಸಮವಸರಣ ಸದೃಶ ಮಂದಿರದೊಳಗೆ ಪ್ರವೇಶ ಮಾಡಿರುವ ವೇಳೆದೊಳಗ ನಮ್ಮ ಲಕ್ಷ್ಯ ನಮ್ಮ ಕಡೆಗೆ ಯಾಕೆ ಬರ್ತಾ ಇಲ್ಲ? ಹೇಳ್ರಿ ನೋಡೋಣ. ಅಪರಾಧ ಎಷ್ಟು ಮಾಡೋದಿದೆ? ಇನ್ನು ಅಪರಾಧ ಯಾವುದಿದೆ? ಜ್ಞಾನ ಜ್ಞೇಯದೊಳಗೆ ಲುಪ್ತ ಆಗುವುದೇ ಅಪರಾಧ ಇದೆ, ಬೇರೆ ಏನೂ ಇಲ್ಲ. ಅದರೊಳಗೆ ಜ್ಞೇಯದ ಸ್ವಲ್ಪ ಮಾತ್ರನೂ ಅಪರಾಧ ಇಲ್ಲ. ಜ್ಞೇಯದೊಳಗೆ ಲುಪ್ತ ಆಗುವಂಥದ್ದು ಇದರದ ಸ್ವಭಾವ ಇಲ್ಲ. ಆದ್ರೂ ಕೂಡ ಇದಕ್ಕ ಆ ರೂಢಿಯ ಅನುಸಾರನ್ರಿ ಅಥವಾ ವರ್ತಮಾನದ ಅಜ್ಞಾನತೆಯಿಂದನ ಈ ಜ್ಞಾನ ಆ ಪರ ಪದಾರ್ಥದ ಜೊತೆಗೆ ಅಥವಾ ಜ್ಞೇಯದ ಜೊತೆಗೆ ಏಕ ಆಗ್ಲಿಕ್ಕೆ ಹೊರಟಿದೆ. ಏನಿದೆ ಇಷ್ಟರೊಳಗರೆ ನೋಡ್ರಿ, ಎಲ್ಲ ಕರ್ಮಗಳ ತ್ಯಾಗವಾದ ಮೇಲೆ, ಅದಕ್ಕಿಂತ ಮೊದಲೇನು ಹೇಳಿದ್ರು, ಇಂಥ ಕರ್ಮಗಳು ಜೀವ ಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ.
ಸಂಪೂರ್ಣ ತ್ಯಾಜ್ಯವಿವೆ. ವ್ಯವಹಾರ ಧರ್ಮದ ಕೂಡ ಕಥನ ಹೀಗಿದೆ, ನೀ ಬರೇ ಆಹಾರ ಬಿಟ್ರೆ ಆಗುದಿಲ್ಲಪ್ಪ, ಆರಂಭ ತ್ಯಾಗ ಮಾಡಿದ್ರೆ ಉಪವಾಸದ ಫಲ ಇದೆ. ಉಪವಾಸದ ಕಡೆಗೆ ಲಕ್ಷ್ಯ ಹೋಗಬಾರ್ದು, ಹಸಿವೆ ಬಾಧೆ ಪೀಡಿಸಬಾರ್ದು ಅಂತ ಹೇಳಿ ಗ್ರಂಥ ಸ್ವಚ್ಛ ಮಾಡ್ತಾ ಕೂಡೋದು. ಆರಂಭ ತ್ಯಾಗ ಇಲ್ಲ ಅಂತಂದ್ರ ನೀನು ಉಪವಾಸದ ಫಲನೇ ಇಲ್ಲ ನಿನಗೆ. ಈಗ ಚರಣಾದಿ ಯೋಗದೊಳಗ ವ್ಯವಹಾರ ಕಥನ ಇದೆ, ವ್ಯವಹಾರದೊಳಗೂ ಕೂಡ ಆರಂಭದ ತ್ಯಾಗ ಇದೆ ಅಂದ ಮೇಲೆ ಇಲ್ಲಿ ಏನ್ ಬೇಕು? ಏನ್ ಹೇಳ್ತಾ ಇದ್ದಾರೆ? ಎಲ್ಲ ಕರ್ಮಗಳ ತ್ಯಾಜ್ಯ, ಎಲ್ಲ ಕರ್ಮಗಳ ದೃಷ್ಟಿಯೊಳಗಿಂದ ತೆಗೆದು ಹಾಕ್ರಿ. ದೃಷ್ಟಿಯೊಳಗಿಂದ ತೆಗೆದು ಹಾಕೋದಿದೆ, ಜ್ಞಾನದೊಳಗಿಂದ ಬೇರೆ ಮಾಡೋದಿದೆ. ಬೇರೆನ ಅದಾವ, ಜ್ಞಾನದಿಂದ ಬೇರೆ ಅಂತ ಹೇಳಿ ತಿಳಿಯೋದಿದೆ. ಆ ಮನೆಯನ್ನ ನಮ್ಮ ಮನೆಯಿಂದ ಬೇರೆ ಮಾಡೋದಿದೆ ಅಂದ್ರೆ ಬೇರೆನ ಇದೆ ಅಂತೆ, ಅದು ಬೇರೆ ಇದೆ ಇಷ್ಟು ತಿಳಿದ್ರೆ ಸಾಕು. ಆ ಮನೆಗೆ ಸಂಬಂಧಿಸಿದ ರಾಗ, ದ್ವೇಷ, ಕರ್ತೃತ್ವ, ಮಾತ್ಸರ್ಯ ಯಾವ ಭಾವ ನನಗೆ ಉತ್ಪನ್ನ ಆಗುತ್ತಿಲ್ಲ. ಆದ್ರೆ ಆ ಮನೆಯಿಂದ ಯಾವ ಯಾವ ಪ್ರಕಾರದ ಘಟನೆಗಳಿಂದ ನನಗೆ ಬಾಧೆ ಆಗ್ತಿದೆಯೋ ಅದು ಕೂಡ ಘಟನೆಗಳಿಂದ ಆಗುವುದಿಲ್ಲ, ನನ್ನ ಲಕ್ಷ್ಯ ಆ ಕಡೆ ಹೋಗುವುದರಿಂದ. ಇಷ್ಟು ಪ್ರಾಮಾಣಿಕ ಜಗತ್ತಿನ ಪದಾರ್ಥಗಳ ಇದ್ರೂ ಕೂಡ ಈ ಜೀವದ ದುರ್ವ್ಯಸನ ಹೀಗಾದದ್ದಿದೆ. ಪರ ಪದಾರ್ಥದ ಮೇಲೇನ ಆರೋಪ ಮಾಡುತ್ತಾರೆ. ಶುಭ ಕರ್ಮ ಘಾತ ನಮ್ಮ ಭಾಷೆಯೊಳಗನೆ ಇಲ್ಲಿ ಕಥನ ಇದೆ ರೀ. ಶುಭ ಕರ್ಮ ಅಶುಭ ಕರ್ಮ, ಅಂತರ್ಜಲ್ಪ ಬಹಿರ್ಜಲ್ಪ, ಸೂಕ್ಷ್ಮ ಸ್ಥೂಲ, ಜ್ಞಾನಾವರಣಾದಿ ಪುದ್ಗಲ ಪಿಂಡ, ರಾಗಾದಿ ಅಶುದ್ಧ ಭಾವ ಯಾವೂ ನನ್ನ ಘಾತ ಮಾಡುವುದಿಲ್ಲ. ಆದ್ರೆ ನಾನು ನನ್ನ ಸ್ವರೂಪದೊಳಗಿರುವುದನ್ನು ಬಿಟ್ಟ, ನನ್ನ ಸ್ವರೂಪವನ್ನ ಮರೆತ, ನನ್ನ ಮನೆಯನ್ನ ಬಿಟ್ಟ ಅವುಗಳ ಜೊತೆಗೆ ಮಿತ್ರತ್ವ ಮಾಡ್ಲಿಕ್ಕೆ ಬರ್ತೀನಿ. ಮಿತ್ರತ್ವದಿಂದ ಸುಖ ಇದೆ, ದುಃಖ ಇದೆ. ಅನ್ನಿಸ್ತಿದೆ ಸುಖ, ಅದರ ಅನಂತ ದುಃಖ ಇದೆ. ಅದರ ಫ್ರೆಂಡ್ಶಿಪ್ ಏನಿದೆ, ಏನಿದೆ ಹೇಳ್ರಿ ನೋಡೋದು, ವಿಚಾರ ಮಾಡೋದು. ತಾಯಿ ತಂದೆ ಏನದ, ನನ್ನ ಇಂಥ ಒಂದು ದಿವ್ಯ ಮಂಗಲಮಯವಾಗುವಂತ ಜೀವನಕ್ಕ ನಿಮಿತ್ತ ಅಂತ ಹೇಳಿ ಅವ್ರದ ನಾವು ಪೂಜ್ಯತ್ವವನ್ನ, ಆದರವನ್ನ ಕಾಯೋದಿದೆ. ಕರ್ತವ್ಯವನ್ನ, ಯೋಗ್ಯ ಕರ್ತವ್ಯವನ್ನ ಮಾಡೋದಿದೆ. ಮಿತ್ರ ನಿಜವಾಗಿ ಯಾರಿದ್ದಾರೆ? ನಮ್ಮ ಮಿತ್ರ ಅಂತ ಹೇಳಿ ಹೇಳ್ಬೇಕಾದ್ರೆ ನಮ್ಮಿಂದ ನಿರಂತರ ಸಹಾಯ ಬಯಸ್ತಾರ ಅವರು, ಅಥವಾ ನಮಗೆ ನಿರಂತರ ಸಹಾಯ ಮಾಡ್ತಾ ಇರ್ತಾರ ಅವರ. ಮಿತ್ರ ಯಾರು ಅನ್ನೋದಿದೆ. ಯಾರು ನಮಗ ಸಹಾಯ ಮಾಡ್ತಾರೋ ಅವರು ಮಿತ್ರ. ಹಾಗಾದ್ರೆ ಅವ್ರಿಗೆ ನಾವೇನು ಮಾಡೋದಿಲ್ಲ. ಮಿತ್ರನ ವ್ಯಾಖ್ಯಾ ಹೀಗಿದೆ, ಅವರಿಗೆ ನಾವೇನ್ರಿ ಮಾಡ್ರ ಅವ್ರ ಮಿತ್ರ ನಾಮದೇವ. ತಿಳಿತೇನಿಲ್ರಿ? ಅವರಿಗೆ ನಾವು ಸಹಾಯ ಮಾಡಿದ್ರ ಅವರ ಮಿತ್ರ ನಾಮದೇವ. ನಮ್ಮ ಮಿತ್ರ ಅವ್ರು ಯಾವಾಗ? ನಮಗೆ ಯಾವಾಗ ಅವರು ಹಿತ ಬಯಸ್ತಾರೆ, ಹಿತದಲ್ಲಿ ನಿಮಿತ್ತ ಆಗ್ತಾರೆ, ಅವಾಗ ಅವರು ನಮ್ಮ ಮಿತ್ರ. ಯಾವುದರದ್ದು ನಾವು ವಿಚಾರ ಮಾಡುವುದಿಲ್ಲ. ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂತವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ. ಆ ಎಲ್ಲ ಕರ್ಮಗಳ ತ್ಯಾಗವಾದ ಮೇಲೆ ಪುಣ್ಯ ಮತ್ತು ಪಾಪದ ಯಾವ ಭೇದವೂ ಉಳಿಯುತ್ತದೆ. ಎಲ್ಲಾ ಕರ್ಮಗಳದ್ದು ತ್ಯಾಗ ಆದ ನಂತರ ಪುಣ್ಯ ಪಾಪ ಅನ್ನೋ ಭೇದ ಉಳಿಯುವುದಿಲ್ಲ. ಅದರ ಸಲುವಾಗಿ ನೀ ಪುಣ್ಯ ಒಳ್ಳೆಯದ ಅಂತೇಳಿ ಭ್ರಾಂತಿ ಮಾಡಬೇಡ. ಭ್ರಾಂತಿ ಮಾಡಬೇಡ ಅನ್ನೋಕ್ಕಿಂತ ಮೊದಲು ಇನ್ನೊಂದು ಮಾತೇನು ಹೇಳ್ರು, ಇಂಥ ಮಾತನ್ನು ನಿಶ್ಚಯದಿಂದ ತಿಳಿಯಬೇಕು. ತಿಳಿಬೇಕಂತ ಹೇಳಿ ಹೇಳಿದ್ದಾರೆ, ನೀ ತಿಳ್ಕೊ ಅಂತ ಹೇಳಿ ಹೇಳಿಲ್ಲ, ತಿಳಿಯಬೇಕು. ಯಾರಿಗೆ ನಿಜವಾಗಿ ಮೋಕ್ಷದ ಅಭಿಲಾಷೆ ಇದೆಯೋ, ಮೋಕ್ಷಾರ್ಥಿನ ಹೇಳ್ತಾರೆ, ಅವರು ತಿಳ್ಕೊಳ್ಬೇಕಾಗೋದು. ಏನ್ ತಿಳ್ಕೊಳ್ಬೇಕಾಗೋದ? ಏನ್ ತಿಳ್ಕೊಳ್ಬೇಕಾಗೋದು? ಯಾವುದರ ಸ್ವರೂಪ ಏನಿದೆ, ನಿಶ್ಚಯದಿಂದ ಅದರ ಸ್ವರೂಪ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ವ್ಯವಹಾರದಿಂದ ಬೇರೆ ಸ್ವರೂಪ ಇದೇನಿಲ್ಲ. ಭಿನ್ನ ಸ್ವರೂಪದ ಕಥನ ವ್ಯವಹಾರದಿಂದ ಮಾಡಲಾಗುತ್ತದೆ. ಮನೆಯ ಕಾರ್ಯ ಮಾಡುವ ವೇಳೆದೊಳಗಿನ ರಾಗ ಬೇರೆ ಇದೆ, ಮಂದಿರದೊಳಗೆ ವಿಧಾನ ಮಾಡುವ ವೇಳೆದೊಳಗಿನ ರಾಗ ಬೇರೆ ಇದೆ. ರಾಗಿದೆ, ಈ ಮಾತ ಸತ್ಯ ಇದ್ರೂ ರಾಗದೊಳಗೆ ವ್ಯತ್ಯಾಸ ಇದೆ ಅಥವಾ ಇಲ್ಲದೆ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅನ್ನೋದು ವ್ಯವಹಾರ ಇದೆ, ರಾಗ ಇದೆ ಅನ್ನೋದು ನಿಶ್ಚಯ ಇದೆ.
ವ್ಯತ್ಯಾಸ ಇದೆ ಅನ್ನೋದು ವ್ಯವಹಾರ ಇದೆ. ಅದನ್ನೇ ಗ್ರಂಥಕರ್ತರ ಪೂಜ್ಯಪಾದ ದೇವರು ಹೇಳಿದ್ರೆ ಇಷ್ಟೋಪದೇಶ, ನೆರಳು ಬಿಸಿಲುಗಳಲ್ಲಿ ನಿಂತ ಜನ ಸುಖ ದುಃಖ ಪಡೆಯುವುದು. ಅದು ಎಂಥ ಸುಖ ಇದೆ, ಆದ್ರ ಸುಖ ಎಂಥದ್ದು ಅದನ್ನೇ ಮುಂದೆ ಹೇಳಿದ್ರೆ, ಸ್ವರ್ಗ ಸುಖ ಇಂದ್ರಿಯ ಜನಿತ, ಇಂದ್ರಿಯ ಜನಿತ ಇದೆ ಅದು ಸುಖ. ಅದು ಪೂರ್ಣ ಆಗುವಂಥದ್ದು ಇದೆ, ಶಾಶ್ವತ ಇರುವಂತಹದ್ದು ಇಲ್ಲ, ಅತೀಂದ್ರಿಯ ಇಲ್ಲ. ಮೋಕ್ಷ ಪದದ ವ್ಯಾಖ್ಯಾನ ಏನು ಮಾಡಿದ್ರು? ಅತೀಂದ್ರಿಯ ಪದ. ಸರ್ವ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಎಲ್ಲಿ ಹೋಗಿ ಎಲ್ಲಿಂದ ಇಲ್ಲಿ ಬರೋದು, ಇಲ್ಲಿಂದ ಎಲ್ಲೆಲ್ಲಿ ಹೋಗೋದು, ವಿಷಯದೊಳಗೆ ಏನು ಭೇದ ಇದೆ. ನಾನಾ ಪ್ರಕಾರದಿಂದ ಅನೇಕ ಆಚಾರ್ಯರು ತಿಳಿಸಿಕೊಟ್ರೂ ಕೂಡ ನಮ್ಮ ವಿಷಯ ತಿಳಿತಾ ಇಲ್ಲ. ನಮಗೆ ಆ ಪ್ರಕಾರದ ಮಹಿಮಾ ಬರ್ತಾ ಇದೆ. ನಾನಾ ಪ್ರಕಾರದಿಂದ ತಿಳಿಸಿಕೊಟ್ಟಿದ್ದಾರೆ, ಆ ಪ್ರಕಾರಗಳ ಮಹಿಮಾ ಬರ್ತಾ ಇದೆ. ಯಾವುದನ್ನ ತಿಳಿಸಿಕೊಟ್ಟಿದ್ದಾರೋ ಅದರ ಕಡೆಗೆ ಲಕ್ಷಣೆ ಇಲ್ಲ, ದೃಷ್ಟಿನೇ ಇಲ್ಲ. ಚರಣಾನುಯೋಗ ಇರಲಿ, ಪ್ರಥಮಾನುಯೋಗ ಇರಲಿ, ಕರ್ಣಾನುಯೋಗ ಇರಲಿ, ದ್ರವ್ಯಾನುಯೋಗ ಇರಲಿ, ವಿಧಿ ಬೇರೆ ಇದೆ, ಕಥನದ ವಿಧಿ ಬೇರೆ ಇದೆ. ಅದರ ತಿಳಿಸುವ ಯಾವ ಮೂಲ ಹೇತು ಇದೆಯಲ್ಲ ಅದೇನಿದೆ? ರಾಗಾದಿ ಭಾವದಿಂದ ಪರಪದಾರ್ಥದಿಂದ ಭಿನ್ನಾಗಿ ಸ್ವಪದಾರ್ಥಮಯ ವೀತರಾಗ ಭಾವರು ಆಗೋದಿದೆ. ಅದರ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲ. ನಮ್ಮ ಲಕ್ಷ್ಯ ಬರೀ ಆ ಕಥನದೊಳಗೆ ರಂಜಿಸಿದೇವ್ರಿ. ಅಂದ್ರೆ ನಾವು ಇಂದ್ರಿಯ ವಿಷಯದಲ್ಲಿ ಇದೆಯೋ ಅಥವಾ ಇಲ್ಲ, ಮನಸ್ಸನ್ನ ರಂಜಿಸುವುದಿದೆ. ನಾವು ಸ್ತುತಿ ಮಾಡುವುದರೊಳಗನು ವೀತರಾಗ ಭಾವನ ಮುಖ್ಯ ಬೇಕು, ವ್ರತ ಮಾಡುವುದರೊಳಗನು ಬೇಕು, ಬೆಟ್ಟ ಹತ್ತುವುದರೊಳಗನು ಬೇಕು, ಆಗಮ ಓದುವುದರೊಳಗೆ ವೇಳೆಕನು ಬೇಕು, ಚರ್ಚೆ ಮಾಡುವ ವೇಳೆಕನು ಬೇಕು, ಗ್ರಂಥದ ವಿಮೋಚನೆ ಮಾಡುವ ವೇಳೆಕನು ಬೇಕು. ಗ್ರಂಥ ರೂಪದಿಂದ ವಿಮೋಚನೆ ಆಯಿತು, ಆದ್ರೆ ಗ್ರಂಥದ ವಿಷಯ ರೂಪದ ಆತ್ಮನ ಪ್ರಕಟತೆಯಲ್ಲಿ ಆಯ್ತು. ನನಗೆ ಈ ಕಾರ್ಯ ಮಾಡೋದಿದೆ ಅನ್ನೋದು ಅಲ್ಲ, ಆ ವೇಳೆದೊಳಗೆ ಬರ್ತಿದ್ದೇನ ಬರೀ ಫೋಟೋ ತೆಗೆದಿದ್ದೇನೆ ಆ ವೇಳೆದೊಳಗೆ. ಇನ್ನೊಮ್ಮೆ ಗ್ರಂಥ ವಿಮೋಚನೆ ಮಾಡೋದಿತ್ತು ಅಂತಂದ್ರೆ ಅವು ಯಾವೂ ಬಳಸೋದಿಲ್ಲ. ಅದಕ್ಕೆ ನಿಯಮ ಅಲ್ಲ, ಅಂದ್ರೆ ಇದರ ಕಡೆ ಉಪಯೋಗ ಬರಬೇಕು ಅನ್ನೋದು ಮಾತಿದೆ. ಎಲ್ರಿಗೂ ಪೇಡ ಕೊಡೋದಕ್ಕಿಂತ ಅತೀಂದ್ರಿಯ ಆನಂದದ ರಸವನ್ನ ಬರುವಂತಹ ಪ್ರತಿಯೊಂದು ಪರ್ಯಾಯಕ್ಕೆ ಕೊಡುವ ತಯಾರಿ ಆಗುತ್ತೆ. ಎಲ್ರ ಬಾಯಿ ಸಿಹಿ ಮಾಡೋದಕ್ಕಿಂತ ಅತೀಂದ್ರಿಯ ಆನಂದದ ರಸದಿಂದ ಪ್ರತಿಯೊಂದು ಪರ್ಯಾಯವನ್ನು ತೃಪ್ತ ಮಾಡೋದಿದೆ. ನಾವು ಅವು ಸ್ವಯಮೇವ ತೃಪ್ತ ಆಗುವ ದಿಕ್ಕಿನಿಂದ ನಮ್ಮ ಜ್ಞಾನ ಕಾರ್ಯ ಮಾಡೋದಿದೆ. ಅದೇ ಇವತ್ತು ಮಾಡಿದ್ರೂ ನಾವೇ ಮಾಡೋದಿದೆ, ಯಾವತ್ತು ಮಾಡಿದ್ರೂ ನಾವೇ ಮಾಡಬೇಕಾಗಿದೆ. ಅನಂತ ಕಾಲ ಕಳೆದ ನಂತರ ಪರಿವಾರ ಜಾಸ್ತಿ ಇದೆ, ಜವಾಬ್ದಾರಿ ಜಾಸ್ತಿ ಇದೆ. ಭರತ ಚಕ್ರವರ್ತಿ ಅಷ್ಟೇನಿಲ್ಲ, 60,000 ಮಕ್ಕಳ, 96,000 ಪತ್ನಿಯರ. ಹ್ಯಾಗ ವೈರಾಗ್ಯ, ಅವನಲ್ಲೇ ವೈರಾಗ್ಯ ಹೇಗಿತ್ತು, ವೈರಾಗ್ಯಕ್ಕೆ ಆಧಾರವಿರುವಂತಹ ವಿವೇಕ ಯಾವ ರೀತಿ ಜಾಗೃತಿ ಇರ್ತಾವ. ನಾವ್ ಯಾಕೆ ಲಗೆಚ್ಚನ ಮೈ ಮರಿತೇವ್ರಿ? ಏನೋ ಸ್ವಲ್ಪ ಆದ ಕೂಡಲೇ ನಮ್ದು ಶಾಸ್ತ್ರಜ್ಞಾನ ಕೂಡ ಎಲ್ಲ ಅಳಿಸಿ ಹೋಗ್ತಿದೆ, ಮುಚ್ಚಿ ಹೋಗ್ತಿದೆ. ಅವ ಯುದ್ಧ ಯಾಗ ಮಾಡಿದ, ದಿಗ್ವಿಜಯ ಯಾಗ ಮಾಡಿದ, ಯುದ್ಧ ಯಾರ ಜೊತೆ ಯುದ್ಧ ಮಾಡುವ ಪ್ರಸಂಗನ ಬರುವುದಿಲ್ಲ ಅವನಿಗೆ. ಈ ಮಾತು ಸತ್ಯ ಇದ್ರೂ ಅವನು ಯುದ್ಧ ನಿರಂತರ ಮಾಡಿದ ಅಥವಾ ಇಲ್ಲ? ನಿರಂತರ ಮಾಡಿದ. ತನ್ನ ಪ್ರತಿ ಸಮಯದ ಪರಿಣಾಮದೊಳಗ ಅನಾದಿ ಕಾಲೀನ ವಿಕಾರ ತಲೆದೋರದೆ ಇರುವ ಹಾಗೆ ಯುದ್ಧ ಮಾಡಿದರೆ ಅವನು. ಆ ಯುದ್ಧದಿಂದ ನಾನು ಜಯಶಾಲಿಯಾದ, 6 ಖಂಡದ ಮೇಲೇನೋ ಜಯಶಾಲಿ. ಅದಕ್ಕೆ ನೋಡ್ರಿ ಅಲ್ಲಿ ಬಂತಲ್ಲ, ಭಾಷ್ಯದ ಸಮಸ್ಯೆ ಪುಣ್ಯದಿಂದ ಬಗೆಹರಿತವೆ, ಪರಿಹಾರ ಆಗ್ತವೆ. ಸಮಸ್ಯೆಯ ಪರಿಹಾರ ಯಾವುದರಿಂದ ಆಗ್ತಿದೆ? ಬಾಗಿದ್ದು ಪುಣ್ಯದಿಂದ. ಅಂತರಂಗದ ಸಮಸ್ಯೆಯ ಪರಿಹಾರ ಯಾವುದರಿಂದ ಆಗ್ತಿದೆ? ಜ್ಞಾನಾಭ್ಯಾಸದಿಂದ ಆಗ್ತಿದ್ದೀರಿ. ಆಪ್ತ ಮೀಮಾಂಸೆಯ ಕೊನೆಯ ಪೇಜ್ ಮೊದಲನೇ ಮಾತು, ಬಾಹ್ಯದ ಸಮಸ್ಯೆಗಳ ಪರಿಹಾರ ಪುಣ್ಯದಿಂದ ಆಗ್ತಿದೆ. ಹಾಗಾದ್ರೆ 6 ಖಂಡಗಳನ್ನ ಅವು ಯಾವುದರಿಂದ ಗೆದ್ದ? ಚಕ್ರವರ್ತಿ ನಾಮದ ಪುಣ್ಯ ತಂದಿದ್ದಲ್ಲ ಅದರಿಂದ.
ಆದ್ರೆ ಅಂತರ ಮುಹೂರ್ತದೊಳಗ 4 ಘಾತಿ ಕರ್ಮಗಳನ್ನ ಗೆದ್ದು ಹೇಳವ ಪ್ರತಿ ಸಮಯ ಪ್ರಜ್ಞಾನ ಅಭ್ಯಾಸ. ಅದರ ಸಲುವಾಗಿ ಜ್ಞಾನ ಕ್ರಿಯಾಭ್ಯಾಸ.